ಜಗದಮ್ಮ ಥ್ಯಾಂಕ್ ಯು ಮಜ ಭಾರತ ಮಜ ಭಾರತ ಮಜ ಭಾರತ ಮಜ ಭಾರತ. ಎಷ್ಟು ಅಯ್ಯಪ್ಪ, ಈ ನಡುವೆ ಎಲ್ಲೋದ್ರು ನನ್ನ ಫೋಟೋ ಕಳ್ಸಿ ಅಂತ ಕೇಳ್ತಾರೆ ಜನ. ಅಯ್ಯೋ ಆಗ್ತಲೇ ಕಂಟ್ರೋಲ್ ಮಾಡಕ್ಕೆ. ಇಲ್ಲಿ ಮಜದಿಂದ ಶುರುವಾಗುವಂತ ಮಜಾಯಣ, ಇಲ್ಲಿ ಸಿಗೋದು ನಗುವಿನ ರಸಾಯನ. ಮಜಾ ನಮ್ಮ ಮನೆ ದೇವರು, ನಿಮ್ಮ ಮನೆಗಳಲ್ಲಿ ಶುರು ಆಗ್ತಿದೆ ಕಾಮಿಡಿ ತೇರು. ಇದು ಕನ್ನಡಿಗರು ಮೆಚ್ಚಿದ ಕಾಮಿಡಿ ಶೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಇನ್ನು ಈ ಕಾಮಿಡಿ ತೇರಿನ ಉಸ್ತುವಾರಿ ವಹಿಸಿಕೊಂಡಿರುವಂತಹ ನಮ್ಮ ಸ್ಮೈಲಿಂಗ್ ಪಾರ್ಟ್ನರ್ಸ್ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಹುಡ್ಲದ ಕುವರ, ಸಂಗೀತದ ಸರದಾರ, ಸ್ಯಾಂಡಲ್ವುಡ್ ನ ರಾಕ್ ಸ್ಟಾರ್ ಗುರು ಕಿರಣ್ ಸರ್. ನಡೆದಾಡೋ ಕಾಮನ ಬಿಲ್ಲು, ಟಿಂಪಲ್ ಕ್ವೀನ್ ರಚಿತಾ ರಾವ್. ಬ್ಯೂಟಿಫುಲ್ ಸ್ಮೈಲ್ ಬ್ರ್ಯಾಂಡ್ ಅಂಬಾಸಿಡರ್ ಮಯೂರಿ. ಇನ್ನು ನಗುವಿನ ಸರದಾರರು, ನಮ್ಮ ಶೋನ ಆಧಾರ ಸ್ತಂಭಗಳು, ಆಸ್ಥಾನ ಕಲಾವಿದರೆ. ಲವ್ ಯು ಆಲ್. ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಜಡ್ಜಸ್ ರೆಡಿ ಇದ್ದಾರೆ, ನಮ್ಮ ಆಡಿಯನ್ಸ್ ರೆಡಿ ಇದ್ದಾರೆ, ನಮ್ಮ ಆಸ್ಥಾನ ಕಲಾವಿದರು ರೆಡಿ ಇದ್ದಾರೆ, ಎಲ್ಲರೂ ರೆಡಿ ಇದ್ದಾರೆ. ಹಾಗಿದ್ರೆ ಯಾಕೆ ತಡ, ಬನ್ನಿ ಇವತ್ತಿನ ನಮ್ಮ ಮೊದಲನೇ ಸ್ಕಿಟ್ ನ ಶುರು ಮಾಡೋಣ. ಪ್ರೀತಿ ಮಾಯೆ ಅಂತಾರೆ, ಅದು ಯಾರ್ಯಾರನ್ನ ಹೇಗೇಗೋ ಆಡಿಸುತ್ತೆ ಕಣ್ರಿ. ಪ್ರೀತಿಯ ಹುಚ್ಚು ಪ್ರಪಂಚನೇ ಮರ್ಸುತ್ತೆ. ಈ ಹುಚ್ಚು ಪ್ರೀತಿಯ ಕಥೆ ನಿಮ್ಮ ಮುಂದೆ ಬರ್ತಾ ಇದೆ, ನೀವೇ ನೋಡಿ. ಬನ್ನಿ ಪ್ರೀತಿ ಮಾಡೋ ಹುಡುಗರು. ಈ ಕಾಲೇಜಲ್ಲಿ ನಾನು ಎಲೆಕ್ಷನ್ ಅಲ್ಲಿ ಗೆದ್ದಿರೋದು ನ್ಯಾಯವಾಗಿ, ನಿಂತರ ಅನ್ಯಾಯವಾಗಲ್ಲ. ಅರ್ಥ ಆಯ್ತಾ? ಇನ್ನೊಂದ್ ದಿನ ಕಾಲೇಜಲ್ಲಿ ಏನಾರ ಕಾಣಿಸ್ಕೊಂಡ್ರೆ ಎಲೆಕ್ಷನ್ ರಿಸಲ್ಟ್ ಅಲ್ಲಿ ನಾವೇ ಗೆದ್ದಿರೋದಂತ ಅನೌನ್ಸ್ ಆಗಿದೆ. ಯಾವನು ಕೆಮ್ಮಂಗಿಲ್ಲ. ಹಾಕ್ರೋ ಮ್ಯೂಸಿಕ್. ಮತ್ತೆ ಒಂದು ಟೀ ಹೇಳು. ಟೀನಾ? ಮುಂದಿನ ವಾರ ನಮ್ಮ ಅಕ್ಕನ ಮದ್ವೆ, ಜೇಬಲ್ ₹1 ಇಲ್ಲ ಅಂತ ಕೂತಿದೀನಿ, ಇವಳಿಗೆ ಟೀ ಅಂತ ಇವನ್ಗೆ. ತಗೊಳ್ಳಿ. ಏನಕ್ಕೆ? ಮದುವೆ ಮಾಡು, ನಿಮ್ಮ ಅಕ್ಕನ ಮದ್ವೆ ಧಾಮ್ ಧೂಮ್ ಅಂತ. ತಗೋ, ಇದೇ ₹1 ನೀನ್ ಇಟ್ಕೊಂಡು ಧಾಮ್ ಧೂಮ್ ಅಂತ ನೀನ್ ಮದ್ವೆ ಮಾಡು. ನಾನು ಅಷ್ಟೊಂದು ಸುಂದರವಾಗಿದ್ದೀನ. ನಾಯಿ ಸೋಪ್ ಹಾಕಿ ಸ್ನಾನ ಮಾಡಿಸಿದ್ರೆ ಡೇಟ್ ಪೀಕೆ ತರನೇ ಕಾಣ್ತೀಯ. ಹಂಗಾದ್ರೆ ನೀನೇ ನನ್ ಮದ್ವೆ ಆಗೋ. ಮಚ್ಚೆ ಮದ್ವೆ ಮಾಡ್ಸು ಮಚ್ಚೆ. ಆಸೆ ಇರ್ಬೇಕು, ಆದ್ರೆ ದುರಾಸೆ ಇರಬಾರ್ದು. ಮಚ್ಚಿ, ಆಸೆಗೂ ದುರಾಸೆಗೂ ಏನ್ ವ್ಯತ್ಯಾಸ ಮಚ್ಚೆ? ಲವ್ ಮಾಡಿ ಮದ್ವೆ ಆಗ್ತೀನಿ ಅನ್ನೋದು ಆಸೆ, ಮದ್ವೆ ಆಗಿ ಚೆನ್ನಾಗಿರ್ತೀನಿ ಅನ್ನೋದು ದುರಾಸೆ. ಅದೇನ್ ಕರೆಕ್ಟ್ ಆಗಿ ಹೇಳಮ್ಮ. ನೋಡ್ ಮಗ, ಹುಡುಗಿರ ಹತ್ರ ನಾವು 2 ವಿಷಯ ಮುಚ್ಚಿಡ್ಬೇಕಣ. ಯಾವ್ದ್ಯಾವ್ದು? ಲವರ್ ಹತ್ರ ಹೆಂಡತಿ ಇರೋ ವಿಷಯ, ಹೆಂಡತಿ ಹತ್ರ ಲವರ್ ಇರೋ ವಿಷಯ. ಮಚ್ಚೆ, ನೀನ್ ತುಂಬಾ ಕಿಲಾಡಿ, ಆದ್ರೆ ನನ್ ಲೈಫಲ್ಲಿ ಹಂಗ ಆಗ್ಬಾರ್ದಾಗಿತ್ತು ಮಚ್ಚೆ. ಏನಾಯ್ತ ನಿನ್ ಲೈಫಲ್ಲಿ? ನಾನೊಂದು ಹುಡುಗಿ ನಾನು ತುಂಬಾ ಡೀಪ್ ಆಗಿ ಲವ್ ಮಾಡಿದ್ದೆ. ಅವಳು ನನ್ಗೆ ಗೊತ್ತಿಲ್ದೇನೆ ಅವ್ನ ಫ್ರೆಂಡ್ ಲವ್ ಮಾಡ್ಬಿಟ್ಟವಳೆ. ಅವನ ಫ್ರೆಂಡು ಅವಳಿಗೆ ಗೊತ್ತಿಲ್ದಾನೆ ಅವ್ನ ಮಾವನ್ ಮಗನ್ ಲವ್ ಮಾಡ್ಬಿಟ್ಟವನೆ. ಅವನ ಮಾವನ್ ಮಗ ಅವಳಿಗೆ ಗೊತ್ತಿಲ್ದಾನೆ ಅವ್ರ ಅತ್ತೆ ಮಗಳು ಲವ್ ಮಾಡ್ಬಿಟ್ಟವನೆ. ಅವ್ರ ಅತ್ತೆ ಮಗಳು ನಿಂತರ ಆಗೋದಕ್ಕೆ ಲವ್ವೇ ಮಾಡ್ಬೇಕಾಗಿಲ್ಲ, ನಿನ್ ಲವ್ ಸ್ಟೋರಿ ಕೇಳಿದ್ರೆ ಸಾಕು. ಯಾರೋ ಮಚ್ಚಿ ಅವಳು ಅಷ್ಟೊಂದು ಸಖತ್ತಾಗವಳೆ. ಇವಳೇನು ಹಾಲು ಕುಡಿದು ಬೆಳೆದವಳ, ಇಲ್ಲ ಹಾಲಲ್ಲಿ ಸ್ನಾನ ಮಾಡ್ಕೊಂಡೆ ಬೆಳೆದವಳ? ನನ್ನಂಗೆ ಹಾಲಲ್ಲಿ ಸ್ನಾನ ಮಾಡ್ಕೊಬಿಟ್ಟು ಬೆಳಗಾಬಿಟ್ಟವಳೆ. ಸುಮ್ಮನೆ ನಿಂತ್ಕೊಳೆ. ಇಲ್ಬಾ ಫಸ್ಟ್ ಇಯರ ಅಂದೆ. ಫಸ್ಟ್ ಇಯರ್ ಅಂತ ಕಣ. ವಿಚಾರ್ಸ್. ಏನ್ ಹೆಸರು? ಈಗ ಸಡನ್ ಆಗಿ ಕೇಳಿದ್ರೆ ಏನಂತ ಹೇಳೋದು? ಇನ್ನು ನಾಳೆ ಬಂದು ಹೇಳ್ತೀಯಾ? ಹೇಳೆ. ಸ್ವಲ್ಪ ಉದ್ದ ಇದೆ, ಎಡಿಟ್ ಮಾಡ್ಕೊಂಡು ಹೇಳಿ. ಅಕ್ಕು ಚಾಚ ಮೋವಿ ವಿಷಯ್. ಏನಾಯ್ತು? ಕರೆಕ್ಟ್ ಆಗಿ ಹೆಸರು ಹೇಳೆ. ಅಖಿಲ ಕುಚಲಾಂಬ ಚಾರುಲತೆ ಚಂದ್ರಮೋಹನ ವಿಶ್ವ ವಿನೋದಿನಿ ಶೈಲಶುತೆ. ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ. ಮಚ್ಚ, ಇವಳೇನು ಹೆಸರು ಕೇಳಿದ್ರೆ ದೇವ್ರ ಸ್ತೋತ್ರ ಹೇಳ್ತಾ ಇದ್ದಾಳೆ. ಲೇ, ಇವಳ ಹೆಸರನ್ನ ID ಕಾರ್ಡ್ ಹಾಕ್ಬೇಕು ಅಂದ್ರೆ ಫ್ಲೆಕ್ಸೇ ಮಾಡಿಸ್ಬೇಕಲ್ವ? ಸರಿ, ಮನೇಲಿ ಏನಂತ ಕರೀತಾರೆ?
ನಮ್ಮನೆಲ್ಲ ಹಾ ಏಯ್ ಅಂತ ಕರೀತಾರೆ. ಅಷ್ಟು ದೊಡ್ಡ ಹೆಸರು ಇಟ್ಬಿಟ್ಟು ಏ ಅಂತ ಕರೀತಾರ? ಏಯ್ ಅಂತ ಕರೆಯಲ್ಲ, ಏಯ್ ಅಂತ ಕರೀತಾರೆ. ಅಯ್ಯ. ಸರಿ, ಯಾವ ಏರಿಯಾ? ಇಲ್ಲೇ ಚಾಮರಾಜಪೇಟೆ. ಗೊತ್ತಕಟ್ಟೆ. ಏನ್ ಎರಡೆರಡು ಹೆಸರು ಹೇಳ್ತಾ ಇದ್ಯಾ? ನೀವು ನೋಡೋಕೆ ಪೊರ್ಕಿ ತರ ಇದೀರಲ್ಲ, ಎಲ್ಲಿ ಹಿಂದೆ ಫಾಲೋ ಮಾಡ್ಕೊಂಡ್ ಬಂದ್ಬಿಡ್ತೀರೇನೋ ಅಂತ ಹಂಗಂದ್ಲು. ಏಯ್ ಮಾಡ್ದಾಯ್ತಲ್ಲ ಹೋಗಿ ಈಗ ಅತ್ತಗೆ. ಏಯ್, ಏನ್ ಇವಳು ಬಾಡಿ ಗಾರ್ಡ? ಅಲ್ಲ, ಸೇಫ್ಟಿ ಗಾರ್ಡು. ಒಳ್ಳೆ ಕ್ರಿಕೆಟ್ ಗಾರ್ಡ್ ತರ ಇದೆಯಾ? ಸರಿ, ನಾವು ಹೋಗಿ ಬರ್ತೀವಿ. ಬಾಯ್ಲೆ ಆ? ಬುಕ್ ಕೊಡು. ಏನಿದು? ಅದು 500 ರೂಪಾಯಿ ನೋಟು. ಇಲ್ಲೇ ಕಿಟ್ಟಿದ್ಯಾ? ಮರಿ ಹಾಕತ್ತೀನೋ ಅಂತ ಇಟ್ಟಿದ್ದೀನಿ. ಭಾರಿ ಕಿಲಾಡಿ ಹೊಡ್ಕೊಂಡವಳು. ನೀನ್ ಕೂಡ ಇಲ್ಲಿ ಬುಕ್ಕು ತಗೊಳ್ಳಿ. ಇದೇನು 200 ರೂಪಾಯಿ ನೋಟು. ಇದು ಮರಿ ಇಕ್ಕತ್ತಾ? ಅದಿನ್ನೂ ಬಸರಾಗಿಲ್ಲ. ನೀವು ಮರಿ ಹಾಕಲ್ವಾ? ಹಾ, ನೀವು ಮರಿ ಹಾಕಲ್ವಾ? ನಿನ್ನಂಗ್ ತೆನೆ ಇದ್ದಂಗೆ ಇದ್ದಿದ್ರು 4 ಹಾಕುವೆ. ಏಯ್ ಸಿಗಡಿ, ನಿಂತ್ಕಳೆ. ಸರಿ. ಮಚ್ಚ, ಆ? ಇವಳೆ ಒಳ್ಳೆ ಸೀದೋಗಿರಂಗ ಅವಳೆ. ಇವಳನ್ನ ಯಾಕೆ ಸಿಗಡಿ ಹೋಲಿಸ್ತೀಯ? ಮಚ್ಚ, ಸೀಗಡಿ ಅಂದ್ರೆ ಹಿಂಗೆ ಇರುತ್ತಾ? ಇಲ್ಲ, ನಿನ್ನಂಗೆ ಯಗಣ ಇದ್ದಂಗೆ ಇರುತ್ತೆ. ನಿಂತ್ಕಳೆ. ಊಟದ ಬಾಕ್ಸ್ ಕೊಡು. ಆ? ಬಾಕ್ಸ್ ಕೊಡು. ಏನ್ ಎರಡೇ ಲೆಗ್ ಪೀಸ್ ತಂದಿದ್ಯಾ? ಇನ್ನೊಂದ್ ತರ ಕಟ್ತಿರ್ಲಿಲ್ವಾ? ಆ ಕೋಳಿಗೆ ಇದ್ದಿದ್ದೆ 2 ಕಾಲು. ಏಯ್, ಕೈ ಸೇದೋಯ್ತದೆ ಸರಸ್ವತಿ ಪುಸ್ತಕ ಹರಿದ್ರೆ. ನೀರ್ ಇಟ್ಟಿದ್ದೀನಿ ತಾನೆ? ಸಾರಿ ಮಚ್ಚ, ಹುಡುಗಿ ಗಿಣಿ ಹಿಡ್ಕೊಂಡ್ ಕುಣಿ. ನಾನ್ ಯಾವ ತರ ಇದ್ದೀನಿ? ನಮ್ಮೂರ್ ಓಣಿ ತರ ಇದೆಯಾ? ಕರೆಕ್ಟ್ ಆಗಿ ಹೇಳ್ದ. ಓಣಿನೇ. ತಲೆ ಮೇಲೆ ಇನ್ನೊಂದು 4 ಕೂದ್ಲಿದ್ರೆ ಇನ್ನೂ ಆಡುವೆ ನೀನು. ಏಯ್, ಸೀನಿಯರ್ಸ್ ನೋಡಿದ್ರೆ ವಿಶ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಗುಡ್ ಮಾರ್ನಿಂಗ್. ಯಾವನಾದ್ರೂ ಈ ತರ ಮಾಡ್ತಾನಾ? ಗುಡ್ ಮಾರ್ನಿಂಗ್. ಯಾವನಾದ್ರೂ ಈ ತರ ಮಾಡ್ತಾನಾ? ಇನ್ ಹೇಗ್ ಮಾಡ್ಬೇಕು? ಹಗ್ ಮಾಡ್ಕೊಂಡು ಹೇಳು. ನಾನ್ ಮಾಡಿ ಹೇಳ. ನೀನ್ ಅವನಿಗೆ ಮಾಡು. ಅವನ ಅವನ್ ಗೌಟು ಮಾಡೋದ್ಕಿಂತ ಹ್ಯಾಂಗ್ ಮಾಡ್ಕೊಳ್ಳೋದು ಒಳ್ಳೇದು. ವಿಶ್ ಮಾಡು. ಗುಡ್ ಮಾರ್ನಿಂಗ್. ಇನ್ಮೇಲೆ ಇದೇ ತರ ಬಂದು ವಿಶ್ ಮಾಡ್ಬಿಟ್ಟು ಹೋಗ್ಬೇಕು. ಆಯ್ತು. ಇದೇನ್ ಕೈಯೆಲ್ಲ ಮಣ್ಣಾಗಿದೆ? ಅದು ಈಗ ತಾನೇ ಹೋಗಿ ಗಿಡ ನೆಟ್ಬಿಟ್ಟು ಬಂದು. ಯಾಕೋ? ನಿನ್ನಂತ ನಾಯಿ ಕೈ ಕೊಟ್ರೆ ಅದಕ್ಕೆ ನ್ಯಾ ತಕೊಂಡ್ ಸಾಯಣ ಅಂತ. ಏಯ್, ಜ್ಞಾನ ಹಾಕಬೇಕಾಗಿರೋದು ನಿನ್ ಮದ್ವೆ ಆದ್ರೆ ನಾನು ಹೇಳಿತ್ತು ಇವಳಿಗೆ, ನಿನಗಲ್ಲ. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳ್ಬೇಡ, ಯಾ ಮಾರಿದ್ರೆ ಹೊಟ್ಟೆ ತುಂಬಿಸ್ಬಿಡ್ತಾರೆ. ನೀನ್ ಬರ್ತಾ ಬರ್ತಾ ಜಾಸ್ತಿ ಆಗ್ತೈತೆ. ನಿಂದು ಜಾಸ್ತಿ ಆಯ್ತೈತೆ. ನಾಯಿ. ಏ ನಾಯಿ. ಏ ಕೋತಿ. ಏ ಕೋತಿ. ಕೆಣಕ್ತಾ ಇದ್ಯಾ? ಕೆಣಕ್ತಾ ಇದ್ಯಾ? ಬಾರಿಸ್ಬಿಡ್ತೀನಿ. ಬಾರಿಸ್ಬಿಡ್ತೀನಿ. ಐ ಲವ್ ಯು. ಐ ಲವ್ ಯು. ಚಿಕ್ಕಳ್ಳ ನನ್ನ ಬೈಲಿ ಹೇಳಿಸ್ಬಿಟ್ಟ. ಐ ಲವ್ ಯು. ಚಿನ್ನ, ತಲೆ ಕೂದ್ಲಿಗೆ ಇನ್ಮೇಲೆ ಎಣ್ಣೆ ಹಾಕ್ಬೇಡಿ. ಯಾಕೆ? ಫೇಸ್ ಪ್ಯಾಕ್ ಹಾಕಿ. ಯಾಕೆ? ಈ ಸೈಟ್ಗಳು ಹೊಳಿತವೆ ಅಂತ. ನಿನ್ನ ಫ್ರೆಂಡು ನನ್ನ ಫ್ರೆಂಡ್ ಲವ್ ಮಾಡಿದ್ಲು. ಹೌದು. ಇನ್ನಿರೋದ್ ನಾನು ನೀನು. ಏನಂತ್ಯ? ನೋ ನೋ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇಲ್ಲ ಅಂತ ಅರ್ಥ. ಅದ್ ನನಗ್ ಗೊತ್ತು. ಯಾಕೆ ಲವ್ ಮಾಡಲ್ಲ? ನೋಡಿ, ಫ್ರೆಂಡ್ಶಿಪ್ ಅನ್ನೋದು ಮಚ್ಚೆ ಇದ್ದಂಗೆ, ಸಾಯೋ ತನಕ ಹೋಗಲ್ಲ. ಅದೇ ಲವ್ ಅನ್ನೋದು ಒಂದ್ ದೊಡ್ಡ ಕಾಯಿಲೆ ಇದ್ದಂಗೆ, ಸಾಯಿಸ್ದೆ ಹೋಗಲ್ಲ. ನೋಡು, ನಿಂಗ್ ಒಂದ್ ಹೇಳ್ತೀನಿ ಕೇಳ್ಕೊ. ಈ ಪ್ರಪಂಚದಲ್ಲಿ ಲವ್ ಮಾಡಕ್ಕೆ ಬರಲ್ಲ. ಹಸು ಹಾಲು ಕೊಡುತ್ತೆ ಅಂತ ಕಿವಿ ಹಿಡ್ಕೊಂಡು ಹಿಂಡಿದ್ರೆ ಹಾಲು ಬರುತ್ತಾ? ಕೋಳಿನ ಕಾಲು ಹಿಡ್ಕೊಂಡು ಎತ್ಬೇಕು, ಕೊಕ್ರೆನ ಕತ್ತಿಡ್ಕೊಂಡು ಎತ್ಬೇಕು. ಹಾಗೆ ಪ್ರೀತಿ ಮಾಡೋ ತರ ಮಾಡಿದ್ರೆ ಏನೂ ಆಗಲ್ಲ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟೇಳು, ನನ್ ಕಂಡ್ರೆ ಇಷ್ಟ ಅಲ್ವಾ? ಐ ಲವ್ ಯು ಟು. ನೋಡಿ, ತಲೆ ಕೂದಲು ಬೇಗ ಕಟಿಂಗ್ ಮಾಡಿಸ್ಬಿಡಿ. ಯಾಕೆ? ಮುಖನೇ ಕಾಣೋದಿಲ್ಲ. ಒಂದೇ ಒಂದು ಮುತ್ತು ಕೊಡ್ತೀನಿ ಪ್ಲೀಸ್. ನಮ್ಮಿಬ್ಬರಿಗೂ ಒಂದೇ ದಿನದಲ್ಲಿ ಲವ್ ಆಗೋಯ್ತಲ್ಲ? ಹ್ಞೂ ಮಚ್ಚ. ನನಗೂ ಲವ್ ಆಗೋಯ್ತು ಮಚ್ಚ. ಯಾರ ಮೇಲೆ? ಮಯೂರಿ ಮೇಡಮ್ ಮೇಲೆ. ಐ ಲವ್ ಯು. ಪರಿಹಾರ ಕೇಳು ಅಂದ್ರೆ ಪವಾಡ ಮಾಡುವಂತವ್ನೆ. ಏಯ್ ಮಚ್ಚ, ಈ ವಿಷಯನ ಈಗಿದ್ದೀಗ್ಲೇ ನಿಮ್ ಮನೆಗೆ ಹೋಗಿ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಹೇಳ್ಬಿಡು. ಮ್ಯಾಟ್ರು ಫಿನಿಶ್. ಮಚ್ಚ, ಮನುಷ್ಯ ಒಂಟಿ ಕಾಲಲ್ಲಿ ಯಾವಾಗ ನಿಂತ್ಕೊತಾನೆ? ಚಡ್ಡಿ ಹಾಕಳಾಗ. ಮಚ್ಚೆ ಅವನು ಮಚ್ಚೆ. ನಮಸ್ಕಾರ ಸರ್. ಏಯ್, ಯಾರೋ ನೀನು? ನಾನ್ ಸರ್.
ಅಖಿಲ ಕುಚಲಾಂಬ ಚಾರುಲತೆ ಚಂದ್ರಮೋಹನ ವಿಶ್ವ ವಿನೋದಿನಿ ಶೈವಸುತ್ತೆ ಅವ್ರ ಅತ್ತೆ ಮಗ ಸರ್. ಮ್ಯಾಟ್ರೇನು? ನಾನೊಂದು ಮದುವೆ ಆಗಿದ್ದೆ ಸರ್. ನನ್ನ ಹೆಂಡತಿ ಮನೆ ಕೆಲ್ಸದವನ್ ಜೊತೆ ಓಡೋಗ್ಬಿಟ್ಲು. ಮ್ಯಾಟ್ರಿಕ್ ಬಾರಪ್ಪ. ಒಂದ್ ನಿಮಿಷ. ಅದಾದ್ಮೇಲೆ ಒಂದು ಹುಡುಗಿನ ತುಂಬಾ 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 ಸೀರಿಯಸ್ ಆಗಿ ಲವ್ ಮಾಡಿದೆ. ಆದ್ರೆ ಅವಳು ನನ್ನ ಕ್ಲೋಸ್ ಫ್ರೆಂಡ್ ಜೊತೆ ಓಡೋಗ್ಬಿಟ್ಲು. ಮ್ಯಾಟ್ರಿಕ್ ಬಾರೋ. ಒಂದ್ ನಿಮಿಷ. ಆದ್ರೆ ಈಗ ನನ್ನ ಅತ್ತೆ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನನ್ನ ಮಾವ ಒಪ್ಕೊಂಡಿದ್ದಾರೆ. ಆದ್ರೆ ಅವಳು ನಿಮ್ಮನ್ನ ಲವ್ ಮಾಡ್ತಿದಾರ ಸರ್. ಮ್ಯಾಟ್ರಿಕ್ ಬಾ. ಒಂದ್ ನಿಮಿಷ. ಅದಕ್ಕೆ ನಿಮ್ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡೇ ಬಂದಿದ್ದೀನಿ. ನೀವು ವಿಸಿಟಿಂಗ್ ಕಾರ್ಡ್ ನ ಹಾಕಿ ATM ಅಲ್ಲಿ ದುಡ್ಡು ತೆಗಿಯೋ ಪಂಟ್ರಂತೆ. ಏನಿವಾಗ? ಕರೆಕ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊ. ಇದೇ ಫಸ್ಟ್ ಅಂಡ್ ಲಾಸ್ಟ್. ನನ್ನ ಅತ್ತೆ ಮಗಳ ತಂಟೆಗೆ ಬರಬೇಡ. ಯಾವಾಗ ಬೇಕಾದ್ರೂ ಬನ್ನಿ ಅಣ್ಣ, ನಾನೇನ್ ಮಾಡಲ್ಲ. ಒಂದ್ ನಿಮಿಷ. ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಅವಳನ್ನ ನಿನಗೆ ಬಿಟ್ಕೊಡಕ್ಕಾಗಲ್ಲ ಕಣ. ಯಾಕೆ ಸರ್? ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಹಂಗಿರೋದು ಅವಳೊಬ್ಳೆ. ನೀವೆಲ್ಲಾದ್ರೂ ಆಗಲ್ಲ ಅಂದ್ರೆ ಚಾಕು. ಒಂದ್ ನಿಮಿಷ. ಇದ್ರಲ್ಲಿ ಚುಚ್ಕೊಂಡು ಹಗ್ಗ. ಒಂದ್ ನಿಮಿಷ. ಇದ್ರಲ್ಲಿ ಹ್ಯಾಂಗ್ ಮಾಡ್ಕೊಂಡು ನಿಮಿಷ. ಇದ್ರಲ್ಲಿ ಕಚ್ಚಿಸ್ಕೊಂಡು ವಿಷ. ಒಂದ್ ನಿಮಿಷ. ಇದ್ನ ಕುಡಿದ್ಬಿಟ್ಟು ಇಲ್ಲಿ ಬಿಲ್ಡಿಂಗ್ ಮುಚ್ಕೊಂಡಿರ ಆ ಬಿಲ್ಡಿಂಗ್ ಮೇಲೆ ದಾರಿ ತಟ್ಟ ಹೊಡ್ತೀನಿ ಏಯ್ ಕಂದ, ಅಷ್ಟೆಲ್ಲ ಕಷ್ಟ ಪಡ್ಬೇಡ, ಮಲ್ಕೋ. ಮೆಟ್ರೋ ಮೇಲೆ ಕಾಲಿಡ್ತೀನಿ. ಇನ್ನೇರ? ಏಯ್, ಹೇಳೋದು ಅರ್ಥ ಮಾಡ್ಕೊ. ಬೇರೆ ಹುಡುಗಿ ಸಿಗ್ತಾಳೆ, ಮದುವೆ ಆಗಿ ಹೋಗು. ನಿಮ್ಗೆ ಸಿಗ್ತಾರ ಸರ್? ನನ್ಗೆ ಸಿಗಲ್ಲ ಸರ್. ಪ್ಲೀಸ್ ಸರ್, ಬಿಟ್ಕೊಟ್ಬಿಡಿ ಇದಳ ಸರ್. ಮೇಲೆ ಬಿಟ್ಕೊಟ್ಟಿದ್ದೀನಿ, ಹೋಗು. ಹೋಗೋ. ಏಯ್, ಏನ್ ಹೇಳ್ತಿದ್ಯೋ ನೀನು? ಏಯ್, ಪ್ರೀತಿ ಮಧುರ, ತ್ಯಾಗ ಅಮರ ಕಣ. ಏಯ್, ಬಾರೋ ಇಲ್ಲಿ. ಏಯ್, ನೋಡು, ಅವಳನ್ನ ನಾನು ಸಖತ್ ಇಷ್ಟಪಟ್ಟಿದ್ದೀನಿ. ಚೆನ್ನಾಗಿ ನೋಡ್ಕೊ, ಹೋಗು. ಸರ್ ಒಂದ್ ನಿಮಿಷ. ಏನದು? ಚಕ್ಲಿ ತುಪ್ಪದಲ್ಲಿ ಮಾಡಿದ್ದು. ಜಾಸ್ತಿ ಫೀಲ್ ಆಗ್ಬೇಡ ಕಣ. ಕೈಲಿರೋ ಚಕ್ಲಿ ಕೂಡ ತಿನ್ಬೇಕು. ಸಾಯಿ. ಏ ಮಚ್ಚ, ನೀನೇನು ಅವನಿಗೋಸ್ಕರ ನಿನ್ನ ಹುಡುಗಿನ ಬಿಟ್ಕೊಟ್ಟೆ, ಆದ್ರೆ ನಾನ್ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ನನಗ್ ನನ್ ಸೀಗಡಿನೇ ಬೇಕು. ಸೀಗಡಿ, ಐ ಲವ್ ಯು. ಮಚ್ಚ, ನಿನ್ಗೋಸ್ಕರ ನಿನ್ ಹುಡುಗಿ ಬಿಟ್ಕೊಟ್ಟೆ, ಆದ್ರೆ ನನ್ಗೋಸ್ಕರ ನಾನು ನನ್ನ ಹುಡುಗಿ ಬಿಟ್ಕೊಡಲ್ಲ. ನಿನ್ ಮಾವನ್ ಮಗ ಬಂದಿದ್ದ. ನೀವೇನಂದ್ರಿ? ನಿನ್ನ ಅವನ್ಗೆ ಬಿಟ್ಕೊಟ್ಬಿಟ್ಟೆ. ಏನಂದ್ರೆ? ಹಾಗೆ ಮಾತಾಡ್ಬೇಡ, ಹಾಗೆ ಮಾತಾಡ್ಬೇಡ. ಏಯ್, 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 ಚೆನ್ನಾಗಿದೆ ಕಣೋ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾವತ್ ನಿನ್ನ ನೋಡಿದ್ನೋ ಅವತ್ತ ಹಿಡಿದು ಶನಿ 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 ಶನಿ. ಎಲ್ರು ಹೇಳ್ತಾ ಇರ್ತಾರೆ, ಎಲ್ರು ಯಾಕೆ ಪ್ರೀತಿ ಅಂತ ಸೋತು ಸಾಯ್ತಾ ಇರ್ತಾರೆ ಅಂತ ಅನ್ಕೋತಾ ಇದ್ದೆ. ಆದ್ರೆ ಯಾವ ನಿನ್ನ ನೋಡಿದ್ನೋ ಅವತ್ತು ಸ್ವಲ್ಪ ಸಾಯೋ ಬದಲು ಒಂದೇ ಸರಿ ಸತ್ತು ಬಿಡೋದ ಮೇಲು ಅಂತ ಅನ್ಸ್ಬಿಡ್ತು. ನೋಡು, ಇಷ್ಟೆಲ್ಲ ಹೇಳಿದ ಮೇಲೂ ಪ್ರೀತಿ ಮಧುರ, ತ್ಯಾಗ ಅಮರ, ಬದನೆಕಾಯಿ, ಬಾಳೆಹಣ್ಣು ಅಂತ ಏನಾದ್ರೂ ಹೇಳಿದ್ರೆ ಸಾಯ್ಸ್ಬಿಡ್ತೀನಿ. ನೀನ್ ಸತ್ತು ಹೋಗ್ಬಿಟ್ರೆ ನಾನೊಬ್ಳೆ ಹೇಗೋ ಇರ್ಲಿ, ನಾನು ನಿನ್ ಜೊತೆ ಬಂದ್ಬಿಡ್ತೀನಿ. ನೋಡೋ, ನೀ ಕೈ ಮುಗಿತೀನಿ. ಸರಿ, ಈಗಿದ್ದೇಳು ಹೇಳು, ಈಗೇನು ನನ್ನನ್ನ ಪ್ರೀತಿ ಮಾಡ್ತೀಯ ಮಾಡಲ್ವೋ? ಐ ಲವ್ ಯು. ಐ ಲವ್ ಯು. ಐ ಲವ್ ಯು ಟು. ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು. ಏ ಮಚ್ಚ, ಏ ಮಚ್ಚಲೇ, ಇವ್ರ ಅತ್ತೆ ಮಗ ಬರ್ತಾ ಇದ್ದಾನೆ. ಏನೇ ಮಾಡೋದು? ಇದು ಹಾರ ಎಲ್ಲಿದೆ? ಹತ್ತಿ ಎಲ್ಲಿದೆ? ತಗೋ ತಗೋ. ಹತ್ತಿ ಎಲ್ಲಿದೆ? ಹತ್ತಿ ಅಲ್ಲೇ ಇದೆಯಲ್ಲ, ಕಿವಿಲಿ.
ನಾನು ಸತ್ತೋದೆ ಅಂತ ಹೇಳ್ತೀನಿ, ನೀವೆಲ್ಲ ಅಳ್ಬೇಕಾಯ್ತಾ? ಬಿಟ್ಟೋಗ್ಬಿಟ್ಟೇನೆ. ಎದ್ದೇಳೆ, ಎದ್ದೇಳೆ. ಬಿಟ್ಟೆಲ್ಲ ಇನ್ಯಾರೇ ಕಾಲೇಜಿಗೆ ಹೋಗೋದು? ಸರ್ ಸರ್ ಮಚ್ಚ ಅವನ ಆಸ್ಪತ್ರೆ ಕರ್ಕೊಂಡು ಹೋದ್ರು ಅನ್ಸುತ್ತೆ. ಸದ್ಯ ಅಂತ ಇಂತ ನಾವಿಬ್ರು ಒಂದಾದ್ವಲ್ಲ. ಅವ್ನು ವಾಪಸ್ ಕರ್ಕ ಬಂದ್ಬಿಟ್ಟೆ. ಈ ಹುಚ್ಚು ಪ್ರೇಮದ ಹುಚ್ಚು ಕಥೆ ಹೇಗಿತ್ತು ಅಂತ ನಮ್ಮ ಜಜಸ್ ಕೇಳೋಣ. ಗುರು ಸರ್, ಜಗಪ್ಪ ನಿಮ್ಮ ಪ್ರಿಯತಮ ಹೆಸರು ಹೇಳಿ. ಗೊತ್ತಿಲ್ಲ ಏನ ಟ್ರೈ ಮಾಡ, ಶ್ಲೋಕ ಇದ್ದಂಗೆ ಸುಮ್ಮನೆ. ಅದು ಬರಲ್ವಲ್ಲ. ನಾನು ಹೇಳ ಹೇಳಿ ಸರ್. ಏಯ್ ವೆರಿ ಸ್ಮಾರ್ಟ್. ಹುಚ್ಚ ನನಗೂ ತುಂಬಾ ಕ್ಲೋಸ್ ಪ್ರಾಜೆಕ್ಟು. ಸುದೀಪ್ ವಾಸ್ ಅ ಫ್ರೆಂಡ್. ಅದರಲ್ಲಿ ನಾನು ಹಾಡ್ಬೇಕಂತ ಹೇಳಿ ನನ್ನ ಹತ್ರ ಒಂದು ಹಾಡ್ಸಿದ್ರು, ಹುಡುಗಿರಿಗೆ ಹಾಡಿದ್ದು. ಸೊ ನಾನು ಆ ತಂಡದ ಒಬ್ಬ ಸದಸ್ಯ. ಐ ಲವ್ ದ ಸ್ಪೂಫ್. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ನನಗೆ ಅದು ಯಾವತ್ತೂ ಯಾವ್ದಾದ್ರು ಹಿಟ್ ಆದ ತಕ್ಷಣ ಕನೆಕ್ಟ್ ಆಗುತ್ತೆ. ಸೊ ನಾನು ಕನೆಕ್ಟ್ ಆಗಿದೆ ಈ ಸ್ಕಿಟ್ಗೆ. ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು ವೆರಿ ಮಚ್. ರಚು, ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನಿಮ್ಮ ಒಂದು ಸ್ಪೂಫ್ ಮಾಡಿದ್ದು. ಆ್ಯಂಡ್ ಈ ಸಿನಿಮಾ ಐ ಥಿಂಕ್ ಯಾರೂ ನೋಡ್ದೇ ಇರಲ್ಲ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿನ್ನ ಪರ್ಫಾರ್ಮೆನ್ಸ್ ನೋಡಿದ್ರೆ ನಮ್ಗೆ ಹೊಗಳಬೇಕು ಅನ್ಸುತ್ತೆ ರಾಘು. ಅಷ್ಟು ತುಂಬ ಚೆಂದ ಮಾಡಿದೆ ನೀನು ನಿಜವಾಗ್ಲೂ. ವಿನೋದ, ನಿನ್ ಡೈಲಾಗ್ ಅಂತೂ ನಿಜ ವಿನೋದ. ಯು ಕಿಲ್ಡ್ ಇಟ್ ವಿನೋದ. ಬಹಳ ದಿನ ಆಗಿತ್ತು ನಿನ್ ಕೇಳಿ. You killed it, nailed it. ಸೊ ಇಟ್ ವಾಸ್ ವೆರಿ ನೈಸ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೂಪರ್. ಮಯೂರಿ, ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾದಲ್ಲಿ ಏನೇನು ಎಲಿಮೆಂಟ್ ಬೇಕೋ ಪ್ರತಿಯೊಂದು ಈ ಒಂದು ಆ್ಯಕ್ಟಲ್ಲಿತ್ತು. ಎಲ್ಲರ ಕ್ಯಾರೆಕ್ಟರ್ಸು ತುಂಬ ಆ್ಯಕ್ಚುಲಿ ಹೃದಯಕ್ಕೆ ಟಚ್ ಆಯಿತು. ಐ ಥಿಂಕ್ ಎಲ್ಲರೂ ಈಕ್ವಲ್ ಕಾಂಪ್ಲಿಮೆಂಟ್ಸ್ ಡಿಸರ್ವ್ ಮಾಡ್ತೀರಾ ಇದಕ್ಕೆ. ಸೊ ವೆಂಕಟ್ ಸರ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ತಂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಬೆಚ್ಚನೆ ಮನೆ, ಖರ್ಚಿಗೆ ದುಡ್ಡು, ಓಡಾಡೋದಕ್ಕೊಂದು ಕಾರು, ಅರ್ಥ ಮಾಡ್ಕೊಳ್ಳೋದಕ್ಕೆ ಒಬ್ಬ ಒಳ್ಳೆ ಹೆಂಡತಿ, ಇಷ್ಟಿದ್ದು ಬಿಟ್ರೆ ಸ್ವರ್ಗಕ್ಕೆ ಕಿಚ್ಚಚ್ಚು ಅಂತ ದೊಡ್ಡವರು ಹೇಳಿದ್ದಾರೆ. ಇಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಇದೆ, ಪಕ್ಕದಲ್ಲಿ ಒಂದು ಮ್ಯಾರೇಜ್ ಬ್ಯೂರೋ ಇದೆ. ಯೋಚನೆ ಮಾಡಿ ಎಷ್ಟು ಕಿಚ್ಚಿರಬೇಡ ಅಲ್ಲಿ. ಬನ್ನಿ ಆ ಕಿಚ್ಚಿನ ಸ್ಟೋರಿಯನ್ನ ನಾವೇ ಖುದ್ದಾಗಿ ನೋಡ್ಕೊಂಬರೋಣ. ಹಾಯ್, ನನ್ನ ಹೆಸರು ಮಂಜು ಪಾವಗಡ. ಎಲ್ರೂ ಪ್ರೀತಿಯಿಂದ ಸೆಕೆಂಡ್ ಹ್ಯಾಂಡ್ ಸೆಲ್ವಾ ಅಂತ ಕರೀತಾರೆ. ನಾನು ಓದಿದ್ದೆ ಸೆಕೆಂಡ್ PUC ಅಷ್ಟೇ. ಯಾಕೆ ನಮ್ಮ ಅಪ್ಪಂಗೂ ನಾನು ಸೆಕೆಂಡ್ ಹ್ಯಾಂಡೇ. ತಪ್ಪು ತಿಳ್ಕೊಬೇಡಿ, ನಮ್ಮ ಅಪ್ಪಂಗೆ ನಾನು 2ನೇ ಮಗ ಮೇಡಮ್. ನಾನು ಸೆಕೆಂಡ್ ಹ್ಯಾಂಡ್ ಆಗಕ್ ಕಾರಣನೇ ಈ ಮಹಾನ್ ಭಾವರು ಮೇಡಮ್. ಏನ್ ತಗೊಳಕ್ ಹೋದ್ರು ಮಗ ಸೆಕೆಂಡ್ ಹ್ಯಾಂಡ್ ತಗೋ, ಮಗ ಸೆಕೆಂಡ್ ಹ್ಯಾಂಡ್ ತಗೋ ಅಂತ ಉರ್ಸೋರು ಮೇಡಮ್. ಅದೇ ಊರಿಗೆ ನಾನು ಇವತ್ತು ಸೆಕೆಂಡ್ ಹ್ಯಾಂಡ್ ಸೇಲ್ಸ್ ಅಂತ ಅಂಗಡಿ ಓಪನ್ ಮಾಡಿದ್ದೀನಿ ಮೇಡಮ್. ಈ ಊರಲ್ಲಿ ಯಾವುದೇ ಗಲ್ಲಿಲಿ ಗಾಡಿ ಓಡಾಡಿದ್ರು ನನ್ನ ಹತ್ರ ಬರ್ಲೇಬೇಕು ಮೇಡಮ್. ಈ ಕಾಸ್ಟ್ಯೂಮ್ ನೋಡ್ತಾ ಇದ್ದೀರಾ, ಇದು ಸೆಕೆಂಡ್ ಹ್ಯಾಂಡ್. ಲಾರ್ಜ್ ಕಿಟ್ಟಲ್ಲಿ ಗೊಬ್ಬರ ಹಾಕಿತ್ತ. ಈ ಫೋನ್ ನೋಡಿ, ಇದು ಸೆಕೆಂಡ್ ಹ್ಯಾಂಡ್. ಸುಮಾರು ಜನ ಬಳಸ್ಬಿಟ್ಟವ್ರೆ ಮೇಡಮ್. ಬೆಳಗ್ಗೆ ನಿಮ್ಗಳು ಮುಖ ನೋಡ್ಕೊಂಡು ಅಂಗಡಿ ಓಪನ್ ಮಾಡ್ತಾ ಇದ್ದೇನೆ. ಬಿಸ್ನೆಸ್ ಚೆನ್ನಾಗಾದ್ರೆ ನಿಮ್ಮ ಅದೃಷ್ಟ, ಇಲ್ದಿದ್ರೆ ನನ್ ಟೈಮ್ ಸರಿ ಇಲ್ಲ ಅಂತ ಸುಮ್ಮನೆ ಇರ್ತೀನಿ. ಹಲೋ, ಮದ್ವೆ ಬ್ರೋಕರ್ ಅರ್ಜುನೇ ಮಾತಾಡ್ತಾ ಇರೋದು ಹೇಳಿ. ಏನೋ ಹುಡುಗಿ ಜಾತಕ ಸರಿ ಇಲ್ವಾ, ಅದಕ್ಕೇನಂತೆ ಅರ್ಧ ಬಿಸಾಕಿ ಹೊಸ ಜಾತಕ ಬರ್ಸಿದ್ರೆ ಆಯ್ತು. ಓ, ಡೇಟ್ ಆಗಿ ಬರ್ತಲ್ಲಿ ಸಮಸ್ಯೆ ಇದೆಯಾ? ಡೇಟ್ನೇ ಚೇಂಜ್ ಮಾಡಿಸ್ಬಿಡೋಣ ಬಿಡಿ. ಈಗ ಗಾಡಿ ಪಾರ್ಟ್ಸ್ ಅಲ್ಲಿ ಸಮಸ್ಯೆ ಇದ್ರೆ ಪಾರ್ಟ್ಸ್ನೇ ಚೇಂಜ್ ಮಾಡ್ಸಲ್ವಾ? ಹಂಗೆ ಇದೂನು ಹಂಗೆ. ಫೀಸ್ ಕೊಡೋದನ್ನ ಮರಿಬೇಡಿ. ಹಲೋ, ಏನು ಹುಡುಗಿ ಕಲ್ಯಾಣ ಮಂಟಪದಿಂದ ಓಡೋದ್ಲಂತ? ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಹೊಸ ಹುಡುಗಿನ ಕರ್ಸಿ ನಾಳೆನೆ ಮದುವೆ ಮಾಡಿಸ್ಬಿಡ್ತೀನಿ. ಆದ್ರೂ ಏನೇ ಹೇಳಿ, ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮದುವೆ ಮಾಡಿಸೋದು ಭಾರಿ ಕಷ್ಟ ಸರ್. ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಅದಕ್ಕೆ ನಾನು ಇನ್ನು ಮದುವೆ ಆಗಿಲ್ಲ. ಹಾಯ್, ಏನ್ ಭಿಕ್ಷೆ ಬಿಡಕ್ ಇಷ್ಟು ದೊಡ್ಡ ಆಫೀಸ್ ಕಟ್ಕೊಂಡಿದ್ದೀರಾ? ನಿನ್ ಜೊತೆ ಕಾಂಪಿಟೇಷನ್ ಕೊಡ್ಬೇಕಲ್ಲ. ಹಲೋ, ಇದು ಮ್ಯಾರೇಜ್ ಬ್ಯೂರೋ. ಅಂದ್ರೆ ಮದುವೆ ಮಾಡ್ಸೋನು. ಓ, ಬ್ರೋಕರ್ ಅನ್ನು. ಏನ್ ಬ್ರೋಕರ್ ಅಂದ್ರೆ ಅಷ್ಟು ಸಿಪಾಗಿ ಮಾತಾಡ್ತಾ ಇದ್ಯಾ? ಬ್ರೋಕರ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಮೀಡಿಯೇಟರ್, ಮಧ್ಯವರ್ತಿ, ಏಯ್ ದಳ್ಳಾಳಿ. ಅಯ್ಯೋ, ನೀನು ಸಂಬಂಧಗಳನ್ನ ಕೂಡ್ಸೋನು ಅಂತ. ಈಗ
ಗುರು ಕಿರಣ್ ಸರ್ ಮದುವೆ ಮಾಡಿಸಿದ್ ಯಾರು? ಅವ್ರ ಅಪ್ಪ ಅವ್ರ ಅಮ್ಮ. ನಾನು. ನಿರಂಜನ್ ಅವ್ರು ಮದುವೆ ಮಾಡಿಸಿದ್ ಯಾರು? ಮಜಾ ಭಾರತ. ನಾನು. ಮಯೂರಿ ಅವ್ರು ಮದುವೆ ಮಾಡಿಸಿದ್ ಯಾರು? ಮದುವೆ ಅವ್ರಿಗಿನ್ನೂ ಮದ್ವೆನೇ ಆಗಿಲ್ಲ ಕಣೋ. ಅವ್ರು ಮದುವೆ ಮಾಡಿಸೋರು ಯಾರು? ಯಾರು? ನಾನು. ನಿಮ್ ಕತೆ ಮುಗೀತು ಮೇಡಮ್. ಇಷ್ಟೆಲ್ಲ ಹೇಳ್ತಿದ್ರು ಕಣ್ ಕಾಣ್ತಿಲ್ವೇನೋ? ಇದು ಮ್ಯಾರೇಜ್ ಬ್ಯೂರೋ. ಮತ್ ನಿನ್ ಕಣ್ಣಲ್ಲಿ ಕ್ಯಾಪ್ಸಿಕಮ್ ಇಟ್ಕೊಂಡಿದ್ಯಾ? ನಂದು ಸೆಕೆಂಡ್ ಹ್ಯಾಂಡ್ ಸೇಲ್ಸ್ ಅಂತ ಬೋರ್ಡ್ ಇಲ್ವಾ? ಸೆಕೆಂಡ್ ಹ್ಯಾಂಡ್ ನೀನ್ ಯೋಗ್ಯತೆಗೆ ತಕ್ಕಂತ ಇಟ್ಕೊಂಡಿದ್ಯಾ? ಯಾವ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದ್ಯಾ? ಲೇ, ಯೋಗ್ಯತೆ ಬಗ್ಗೆ ಮಾತಾಡ್ಬೇಡ. ಸೆಕೆಂಡ್ ಹ್ಯಾಂಡ್ ಸೇಲ್ಸ್ ಅಂತ ಬೋರ್ಡ್ ಬರ್ತಿದ್ ತಾನೆ? ಲೇ, ಈ ಡೈಲಾಗ್ನೆಲ್ಲ ನೀನು ಗೊಬ್ರ ಇಬ್ರೇ ರೂಮ್ ಅಲ್ಲಿ ಇರ್ಬೇಕಂದ್ರೆ ಮಾತಾಡ್ಕೊಳ್ಳಿ. ಬಂದ್ಬಿಟ್ಟ 33 ಅನ್ಕೊಂಡು. ಲೇ, ನನ್ನ ಅಂಗಡಿ ಪಕ್ಕದಲ್ಲಿ ನಿನಗ್ ಜಾಗ ಕೊಟ್ನಲ್ಲ, ನಮ್ಮ ಓನರ್ಗೆ ಏನಾದ್ರು ತಗೊಂಡ್ ಹೊಡಿಬೇಕು. ನೀನ್ ಗ್ಯಾರೇಜ್ ಪಕ್ಕದಲ್ಲಿ ನಾನು ಮ್ಯಾರೇಜ್ ಬ್ಯೂರೋ ಇಟ್ಕೊಂಡಿದ್ದೀನಲ್ಲ, ನಾನೇನಾದ್ರೂ ತಗೊಂಡ್ ಹೊಡ್ಕೋಬೇಕು. ವಾಡ್ಕೋ ನನಗೇನೆ. ನನ್ನ ಮುಂದೆ ಅದ್ ಹೆಂಗ್ ಬಿಸ್ನೆಸ್ ಮಾಡ್ತೀಯ ನಾನು ನೋಡ್ತೀನಿ. ನೀನು ನನ್ನ ಮುಂದೆ ಹೆಂಗ್ ಬಿಸ್ನೆಸ್ ಮಾಡ್ತೀಯ ನಾನು ನೋಡ್ತೀನಿ. ಹಲೋ ಒಳ್ಳೆ ತರಕಾರಿ ಮಾರ್ಕೆಟ್ ಅಲ್ಲಿ ನಾಯಿಗಳ ತರ. ಏನ್ ಬೇಕು ಸರ್? ಕಾರ್ ಬೇಕಿತ್ತು. ಕಾರ್ ಬೇಕಂತೆ ಸುಮ್ನೆ ಕೂತ್ಕೊಬಿಡಿ. ಸರ್ ನಿಮ್ಗೆ ಯಾವ ತರ ಕಾರ್ ಬೇಕು? ನೋಡಿ, ಯಾವ ತರ ಕಾರ್ ಬೇಕು ಅಂದ್ರೆ ಸರ್ ಹೇಳಿ, ಯಾವ ತರ ಬೇಕಾದ್ರೂ ನನ್ನ ನಮ್ಮಲ್ಲಿದೆ. ಅಲ್ಲ ಸರ್, ಯಾವ ಮಾಡ್ಲು ಬೆಳೆದ್ರು ನಾನ್ ಕೊಡ್ತೀನಿ. ಅಲ್ಲ, ಯಾವ ಕಲರ್ ಹೇಳಿದ್ರು ನಾನು. ನೋಡಿ, ಕಾರ್ ಯಾವ ರೀತಿ ಬೇಕು ಅಂದ್ರೆ ಗೇರ್ ಹಾಕೊಂಡು ಹೋಗ್ತಿರ್ಬೇಕಾದ್ರೆ ನೆಲದಲ್ಲಿ ಹೋದಂಗಿರ್ಬಾರ್ದು, ಆಕಾಶದಲ್ಲಿ ಹೋದಂಗಿರ್ಬಾರ್ದು. ಮತ್ತೆ ಒಳ್ಳೆ ಮೆಟ್ರೋದಲ್ಲಿ ಹೋದಂಗಿರ್ಬೇಕು. ಅದಕ್ಕೆ ನೀವು ಮೆಟ್ರೋದಲ್ಲೇ ಹೋಗ್ಬೇಕು. ಸುಮ್ನೆ ಕುತ್ಕೊಳ್ಳೋ ಸರ್. ಅದೇ ತರ ಗಾಡಿ ನಮ್ಮ ಹತ್ರ ಇದೆ ಸರ್. ಫಸ್ಟ್ ಗೆ ಕೀ ಹಾಕಿದ್ದಂಗಿದೆ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಏನ್ ಆಶ್ಚರ್ಯ ಗುರು, ಕೀ ಹಾಕ್ತಿದ್ದಂಗೆ ಗಾಡಿ ಸ್ಟಾರ್ಟ್ ಆಗ್ಬಿಡುತ್ತಂತೆ. ಯಾರಿಗೂ ಗೊತ್ತಿರ್ಲಿ. ಸುಮ್ಮನೆ ಇರೋ ಅಂತ ಹೇಳಿದೆ ತಾನೆ. ಅದೇ ತರ ಗಾಡಿ ನಮ್ಮ ಹತ್ರ ಇದೆ. ಫಸ್ಟ್ ಗೇರ್ ಹಾಕ್ತಿದ್ದಂಗೆ 2 ಚಕ್ರ ಒಳಗಡೆ ಹೋಗ್ಬಿಡುತ್ತೆ. ಸೂಪರ್. 2ನೇ ಗೇರ್ ಹಾಕಿ 3ನೇ ಗೇರ್ ಪಾಸ್ ಆಗ್ತಿದ್ದಂಗೆ 2 ಚಕ್ರ ಒಳಗಡೆ ಹೋಗುತ್ತೆ. ಎಕ್ಸಲೆಂಟ್. ಒರೇ ವೀಲಿಂಗ್ ಅಲ್ಲೇ ಪಾಸ್ ಆಗ್ತಾ ಇರುತ್ತೆ ಸರ್. ಆಮೇಲೆ 4ನೇ ಗೇರ್ ಹಾಕ್ಬೇಕು, ಗಾಡಿಯಿಂದ ಆಚೆ ರೆಕ್ಕೆ ಬಂದು ಪಟ 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 ಅಂತ ಹಾರಕ್ ಶುರು ಆಗುತ್ತೆ ಸರ್. ವಾಹ್. 5ನೇ ಗೇರ್ ಹಾಕಿದ್ರೆ ಆಗಲ್ಲ ಬಿಡಿ ಸರ್. ಯಾಕಾಗಲ್ಲ? ಅಯ್ಯೋ ಆಗಲ್ಲ ಬಿಡಿ ಸರ್. ಅದೇ ಯಾಕಾಗಲ್ಲ? ಅಲ್ಲಿವರೆಗೂ ನೀವು ಬದುಕಿರ್ಬೇಕಲ್ಲ. ನೀವೇನೋ ಚಂದಮಾಮ ಕತೆ ಹೇಳ್ತಾನೆ, ನೀವು ಅದನ್ನ ನಂಬ್ತಾ ಇದ್ದೀರಾ. ಜನಿನ ಸುಮ್ನೆ ಕೂತ್ಕೊ ಅಂತ ಹೇಳ್ದೆ ತಾನೆ ಸರ್. ಅದೇ ತರ ಗಾಡಿ ಇದೆ ಸರ್. ಮೊನ್ನೆ ನಮ್ ದರ್ಶನ್ ಸರ್ಗೆ ನಾನೇ ಒಂದ್ ಗಾಡಿ ಕೊಡ್ಸಿದ್ದೆ, ಲಂಬು ಅಣ್ಣನ್ ಗಿಣಿ. ಯಾವ ಗಿಣಿ? ಲಂಬು ಅಣ್ಣನ್ ಗಿಣಿ. ಅದು ನೋಡ್ಬೇಕು ಸರ್. ಅದು ಬರ್ತಾ ಇದ್ರೆ 10 ಜಿಂಕೆನ ಬೇಟೆಯಾಡಿರೋ ಸಿಂಹ ತರ ಬರ್ತಾ ಇರುತ್ತೆ ಸರ್. ಸರ್ ತಗೊಂಡಿರೋದ? ಈಗಲೇ ತೋರಿಸಿ ಸರ್, ಈಗಲೇ ತೋರಿಸಿ. ಅಲ್ಲ ತೋರಿಸ್ಬೋದು, ಅದೊಂಚೂರು ಕಾಸ್ಟ್ಲಿ ಆಗುತ್ತೆ ಸರ್. ಕಾಸ್ಟ್ಲಿ ಎಷ್ಟಾಗ್ಬೋದು? ಎಷ್ಟಾಗ್ಬೋದು ಅಂತಂದ್ರೆ ಈ ಆಲ್ಟ್ರೇಷನ್, ಎಕ್ಸ್ಟ್ರಾ ಫಿಟ್ಟಿಂಗು, ರೋಡ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಎಲ್ಲ ಸೇರಿ ಒಂದು 45 ಲಕ್ಷ ಆಗುತ್ತೆ ಸರ್. ಜುಜುಬಿ 45 ಲಕ್ಷ? ಜುಜುಬಿ ರೇ, ನಿಮ್ಮ ಟಿಪ್ಸು ಸೇರಿ ರೌಂಡ್ ಫಿಗರ್ 50 ಲಕ್ಷ ಕೊಡ್ತೀನಿ. ಈಗ ಸರ್ 2 ನಿಮಿಷ ಸರಿ ಸರ್, ಪೇಪರ್ ತಂದು ಬಿಡ್ತೀನಿ, ಸೈನ್ ಮಾಡಿ ಗಾಡಿ ತಗೊಂಡು ಹೋಗ್ರಿ. 50 ಲಕ್ಷನ? ಸರ್ ನಮಸ್ತೆ ಸರ್. ನಮಸ್ಕಾರ. ಕಾರ್ ತಗೊಳಕ್ ಬಂದ್ರ? ಹೌದು. ಅದು 50 ಲಕ್ಷಕ್ಕೆ? ಏನ್ ಸರ್, ಹೆಂಡತಿಗೆ ಹೇಳಿದ್ರಾ? ನಿಮ್ಮ ಹೆಂಡ್ತಿಗ? ಮತ್ತಿನ್ನೇನ್ರಿ, ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ಏನೋ ನಿಮಗಿನ್ನೂ ಮದ್ವೆ ಆಗಿಲ್ವಾ? ಇಷ್ಟು ಹ್ಯಾಂಡ್ಸಮ್ ಆಗಿ ಇಷ್ಟು ಸುಂದರವಾಗಿದ್ದೀರಾ, ನಿಮಗಿನ್ನೂ ಮದ್ವೆ ಆಗಿಲ್ವಾ? ಅಲ್ಲ, ನನ್ಗೆ ಯಾರು ಹೆಣ್ಣು ಕೊಡ್ತಾರೆ ಸರ್? ಸರ್, ನಿಮಗೆ ಹೆಣ್ಣು ಕೊಟ್ಟಿಲ್ಲ ಅಂದ್ರೆ ಹೆಣ್ಣು ಜನ್ಮಕ್ಕೆ ಅವಮಾನ ಸರ್. ಲೆಫ್ಟ್ ಸೈಡ್ ಇಂದ ರಜನಿಕಾಂತ್, ಸರಕ ರೈಟ್ ಸೈಡ್ ಇಂದ ದುನಿಯಾ ವಿಜಯ್, ಪರಕ ಸ್ಟ್ರೈಟ್ ಇಂದ ನೋಡಕ್ಕಾಗಲ್ಲ ಬಿಡಿ ಸರ್. ನೋಡ್ಕೊಂಡೆ ನಿಂತ್ಕೊಂಡಿರ್ಬೇಕು ಅನ್ಸ್ತಾ ಇದೆ ಸರ್. ಹಂಗಲ್ಲ ಸರ್. ಏ ಸರ್, ಅದು ಇಲ್ಲ ಇದು ಇಲ್ಲ, ಬನ್ನಿ ಸರ್ ನೀವು. ಸರ್, ಅದೇ 50 ಲಕ್ಷ ಇಲ್ಲಿ ಕೊಡಿ ಸರ್. ನಾವು ಚೌಟ್ರಿಗೆ ದುಡ್ಡು ಕಟ್ಟುವಾಗ ನೀವು ತಾಳಿ ಕಟ್ಟಿ ಸರ್. ನಾವು ರಿಸೆಪ್ಷನ್ಗೆ ಪೆಂಡಲ್ ಹಾಕೋವಾಗ ನೀವು ಸಿಂಧೂರ ಇಡಿ ಸರ್. ನಾವು ಪ್ರಶ್ನೆಗೆ ಮಂಚ ತಂದಿಡುವಾಗ ನೀವು ಕಾಲುಂಗ್ರ ಹಾಕಿ ಸರ್. ಒಟ್ಟಲ್ಲಿ ಮದ್ವೆ ಆಯ್ತು ಅನ್ಕೊಳ್ಳಿ ಸರ್. ಸರ್ ಬರ್ಲಾಗಾದ್ರೆ? ಯಾಕೆ ಸರ್? ಮಾತಲ್ಲೇ ಮದ್ವೆ ಮುಗಿಸ್ಬಿಟ್ರಲ್ಲ. ಮಾತಲ್ಲೇ ಫಸ್ಟ್ ನೈಟ್ ಮುಗಿಯಲ್ವಲ್ಲ ಸರ್. ಆ ಗಾಡಿ ಸ್ಟಾಕ್ ಇಲ್ಲ, ಬೇರೆ ಗಾಡಿ ಕೊಡ್ತೀನಿ. 45-50 ಲಕ್ಷ ಸರ್. ಎಸ್, ಇದೇ ಕಲ್ಲೋಗಿದ್ದೀರಿ. ಓ, ಕ್ಯಾಮ್ರಾ ರಿಜಿಸ್ಟರ್ ಆಗ್ಲಿ ಅಂತನಾ? ಇಲ್ಲೂ ಬನ್ನಿ, ಇಲ್ಲೂ ಕ್ಯಾಮ್ರಾ ಇದೆ, ಬನ್ನಿ. ನಾನೀಗ ಕಾರ್ ತಗೊಂತಿಲ್ಲ ಸರ್. ಇವ್ರು ಮದುವೆ ಮಾಡಿಸ್ತಾರಂತೆ,
ಫಸ್ಟ್ ಮದುವೆ ಆಗ್ತೀನಿ. ಲೇ ಆಗ್ಲೇ ಏನು ಹೇಳ್ದೆ, ಗಾಳಿಲಿ ಎಗರ್ಬೇಕು ಗೂಳಿ ಗುದ್ದಬೇಕು ಅಂತ ಕುಯ್ದಲ್ಲೋ. ನೋಡಿ ಮಿಸ್ಟರ್ ಸೆಕೆಂಡ್ ಹ್ಯಾಂಡ್ಲು, ಈಗ ಜೇನ್ ಗುಡ್ ಬೇಕಾ ಜೇನ್ ಬೇಕಾ ಅಂತ ಕೇಳಿದ್ರೆ ಯಾವನಾದ್ರೂ ಜೇನ್ ಬೇಕು ಅಂತ ತಾನೇ ಕೇಳೋದು. ಸರ್ ನೀವೇನು ಯೋಚನೆ ಮಾಡ್ಬೇಡಿ ಸರ್, ನೀವು ಕೆರಿಯರ್ ಅಲ್ಲೇ ನೋಡ್ದೇ ಇರೋಂಥ ಹುಡುಗಿ ಫೋಟೋನ ನಾನು ಕೊರಿಯರ್ ಅಲ್ಲಿ ಕಳಿಸ್ತೀನಿ. ಅಲ್ಲ ಈಗಲೇ ತೋರ್ಸಕ್ಕಾಗಲ್ವಾ? ಶೈನಿಂಗ್ ಹೋಗ್ಬಿಡಲ್ವಾ? ಲೇ ನನ್ನ ಕಸ್ಟಮರ್ ಎಲ್ಲ ಹೇಳ್ಕೊತಾ ಇದೆಯಲ್ಲೋ. ಲೇ ಚಿನ್ನ ಲೇ ಮಚ್ಚ ಕೇಳಲೇ ಬಚ್ಚ. ಮದುವೆ ಆಗೋದಲ್ಲ ಇಂಪಾರ್ಟೆಂಟ್, ಸಂಸಾರ ಮಾಡಕ್ ಗೊತ್ತಿರ್ಬೇಕು. ಅಂಗಡಿ ಇಡೋದಲ್ಲ ಇಂಪಾರ್ಟೆಂಟ್, ಅಂಗಡಿಗೆ ಕಸ್ಟಮರ್ಸ್ ನ ಹೇಳ್ಕೊಳ್ಳೋದು ಗೊತ್ತಿರ್ಬೇಕು. ಹೌದು, ಸ್ವಂತ ಮನೆ ಇದೆಯಾ? ಇದೆ. ಕಾರ್ ಇದೆಯಾ? ಇದೆ. ಹೆಂಡತಿ ಇದ್ದಾಳ? ಇಲ್ಲಾಂದ್ರೆ ಹೇಳು, ಕಣ್ಣು ಬೋಸು ತಂಗಿನ ಮದುವೆ ಮಾಡಿಸ್ತೀನಿ, ಕಮಿಷನ್ ಕೂಡ ಕೊಡ್ಬೇಡ. ಅದಿಂದಲೇ ನನ್ನ ಕಸ್ಟಮರ್ ತಂಟೆಗೆ ಏನಾದ್ರು ಬಂದ್ರೆ ಸಾಯಿಸ್ಬಿಡ್ತೀನಿ ಮಗನೇ. ಮಾತಾಗಿರ್ಬೇಕು. ಏನ್ ಬೇಕು ಮೇಡಮ್? ನನಗೆ ಕಾರ್ ಬೇಕಾಗಿತ್ತು. ಕಾರ್ ಬೇಕು ಅಂತ ಸುಮ್ಮನೆ ಕೂತ್ಕಲ್ಲಿ. ಮೇಡಮ್ ನಿಮ್ಗೆ ಯಾವ ತರ ಕಾರ್ ಬೇಕು? ನನಗೆ ಆಕ್ಚುಲಿ ಕಾರಲ್ಲಿ ಹೋಗ್ತಾ ಇದ್ರೆ ಹೂವಿನ ಮಂಚದಲ್ಲಿ ಹೋದಂಗಿರ್ಬೇಕು, ಮೇಲಿಂದ ಪನ್ನೀರೇ ಉದುರ್ತಾ ಇರ್ಬೇಕು. ಟಾಪ್ ಗೇರ್ ಅಲ್ಲಿ ಹಂಗೆ ಹೋಗ್ತಾ ಇದ್ರೆ ಟಾಪ್ ಓಪನ್ ಆಗ್ಬಿಡ್ಬೇಕು. ಅದಕ್ಕೆ ನೀವು ಚಟ್ಟದ ಮೇಲೆ ಮಲ್ಕೋಬೇಕು. ಸುಮ್ಮನೆ ಕೂತ್ಕೊಳ್ಳೋ. ಮೇಡಮ್ ಯಾವ ತರ ಕಾರ್ ಬೇಕು ಅಂದ್ರೆ ಹೇಳಿ. ನನಗೆ ಕಾಸ್ಟ್ಲಿ ಕಾರ್ ಬೇಕಾಗಿತ್ತು. ಮೇಡಮ್ ಕಾಸ್ಟ್ಲಿ ಅಂತಾನೆ ಕಂಪ್ನಿ ಕಾರ್ ಒಂದಿದೆ ಮೇಡಮ್. ಮೊನ್ನೆ ಸುದೀಪ್ ಸರ್ ಮಗ ನನ್ನ ಹತ್ರ ಒಂದು ಕಾರ್ ಇದೆ ಸೇಲ್ ಮಾಡ್ಕೊಡು ಅಂತ ಕೇಳಿದ್ರು. ಎಷ್ಟು ಸರ್ ಅಂದೆ, 1 ಕೋಟಿ ರೂಪಾಯಿ ಹೇಳಿದ್ರು. ಆ ಕಾರ್ ನಿಮಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಮೇಡಮ್. ನಾನು ಅವ್ರ ಜೊತೆ ಮಾತಾಡಿ 70 ಲಕ್ಷಕ್ಕೆ ಒಪ್ಪಿಸ್ತೀನಿ. ಓಕೆನಾ? 1.5 ಕೋಟಿ ಓಕೆನಾ? 1.5 ಕೋಟಿ. 5 ನಿಮಿಷ ರೀ ಮೇಡಮ್, ಪೇಪರ್ ತರ್ತೀನಿ, ಸೈನ್ ಹಾಕಿ ಗಾಡಿ ತಗೊಂಡೋಗಿ, ಸೈನ್ ಹಾಕಿ ಗಾಡಿ ತಗೊಂಡು ಹೋಗ್ತಾ ಇರಿ. 1.5 ಕೋಟಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ಕಾರ. ಕಾರ್ ತಗೊಳಕ್ ಬಂದ್ರಾ? ಹೌದು. ನಿಮ್ಮನ್ನ ನೋಡ್ತಾ ಇದ್ರೆ ನಿಮ್ಮನ್ನ ಯಾರು ಮದುವೆ ಆಗಲ್ಲ ಅನ್ಸುತ್ತೆ. ಇನ್ನು ನಿಮಗ್ ಮದುವೆ ಆಗಿಲ್ಲ ಅನ್ಸುತ್ತೆ. ಕರೆಕ್ಟ್, ನನಗಿನ್ನೂ ಮದುವೆನೇ ಆಗಿಲ್ಲ. ಮೇಡಮ್ ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ. ಹೇಳಿ. ಕಾರ್ ತಗೊಂಡು ಎಲ್ಲೂ ಆಕ್ಸಿಡೆಂಟ್ ಆಗಿ ಸಾಯೋದಕ್ಕಿಂತ ಆರಾಮಾಗಿ ಒಂದ್ ಮದುವೆ ಆಗ್ಬೋದಲ್ಲ ಮೇಡಮ್? ಆಕ್ಚುಲಿ ನಾನು ಮದುವೆ ಆಗಕ್ಕಂತ ಬಂದಿಲ್ಲ. ನನ್ನ ಕಾರ್ ಅದೇ 1.5 ಕೋಟಿನ ನನಗ್ ಕೊಡಿ, ಚಿನ್ನದಂಗಿರೋ ಹುಡುಗನ ಕರ್ಕೊಂಡ್ಬಂದು ನಾನ್ ಮದುವೆ ಮಾಡಿಸ್ತೀನಿ. ಹಂಗೆ ಕೈಗೆ ಗ್ಲೌಸ್ ಹಾಕೊಂಡು ಮುಟ್ಟಬೇಕು. ಯಾಕೆ ಅವನಿಗೆ ಕಾಯಿಲೆ ಇದೆಯಾ? ಮೇಡಮ್ ಹಾಲಿನ ಕೆನೆ ತರ ಬೆಳ್ಳಗಿರ್ತಾನೆ ಅನ್ನಕ್ ಬಂದೆ. ಕಡ್ದು ಮೊಸರು ಮಾಡ್ಬೋದು ಅನ್ನಿ. ನನಗೆ ಯಾಕೋ ಬೇಡ ಅಂತ ಅನ್ಸ್ತಾ ಇದೆಯಪ್ಪ. ನೀವು ಬೇಡ ಅನ್ನೋದ್ರಲ್ಲೇ ಗೊತ್ತಾಗ್ತಾ ಇದೆ ನಿಮ್ಗೆ ಎಷ್ಟು ಬೇಕು ಅಂತ. ಅಲ್ಲ, ಈ ಸಣ್ಣ ಏಜಲ್ಲಿ ಯಾರಾದ್ರೂ ಮದುವೆ ಆಗ್ತಾರಾ? 6 ಕತ್ತೆ ವಯಸ್ಸಾಗಿದೆ, ಸಣ್ಣ ಏಜ್ ಅಂತೆ. ಏನಂದ್ರಿ? ಮೇಡಮ್ ವಯಸ್ಸಲ್ಲಿದ್ದಾಗ್ಲೇ ಮದುವೆ ಆಗ್ಬಿಡ್ಬೇಕು. ಈ ವಯಸ್ಸು ಅನ್ನೋದು ಫ್ರೆಶ್ ತರಕಾರಿ ಇದ್ದಂಗೆ, ಫ್ರೆಶ್ ಆಗಿದ್ದಾಗ್ಲೇ ತಿನ್ಬಿಡ್ಬೇಕು, ಇಲ್ಲಾಂದ್ರೆ ಕೊಳ್ತೋಗ್ಬಿಡುತ್ತೆ. ನೀವ್ ಹೇಳೋದು ಕರೆಕ್ಟ್, ಆದ್ರೆ ಈಗಿನ ಕಾಲದಲ್ಲಿ ಫ್ರೆಶ್ ತರಕಾರಿ ಎಲ್ಲಿ ಸಿಗುತ್ತಲ್ವಾ? ಸಿಗುತ್ತೆ ಮೇಡಮ್, ನಮ್ಮಲ್ಲಿ ಸಿಗುತ್ತೆ ಮೇಡಮ್. ಜಸ್ಟ್ ಇಮ್ಯಾಜಿನ್, ನೀವು ನಿಮ್ ಗಂಡ ಕಾರಲ್ಲಿ ಶಿಮ್ಲಾಗ್ ಹೋಗ್ತಾ ಇದ್ದೀರಾ. ಹೋಗ್ತಾ ಇದೀವಿ. ಲೈಟ್ ಆಗಿ ಮಳೆ ಬರ್ತಾ ಇದೆ. ಆಚೆ ಚಳಿ ಚಳಿ ವೆದರ್, ಚಳಿ ಆಗ್ತಾ ಇದೆ. ಇಬ್ರು ಬಿಸಿ ಉಸಿರು ಬಿಡ್ತಾ ಇದ್ದೀರಾ. ಬಿಡ್ತಾ ಇದೀವಿ. ಆಮೇಲೆ ನನಗೆ ಗೊತ್ತು, ಅಂದ್ರೆ ಸೈನ್ ಹಾಕ್ಬೇಕು ಅಂತ ನನಗೆ ಗೊತ್ತು ಅಂದೆ. ಮೇಡಮ್ ಸುದೀಪ್ ಅವರ ಬಿಗ್ ಬಾಸ್ ಮ್ಯೂಸಿಕ್ ಅಲ್ಲಿ ನಿಮ್ಮ ಮನೆಗೆ ಬರ್ತಾರಂತೆ. ಮೇಡಮ್ ಇದೇ ಕಲ್ಲೋಗಿದ್ದೀರಾ? ಪೇಪರ್ ಸಿಲ್ತಾನಿದ್ದೀನಿ, ಬನ್ನಿ. ನನಗೆ ಕಾರ್ ಬೇಡ. ಮತ್ತೆ ಯಾಕಲ್ಲಿ ಹೋಗಿದ್ದೀರಾ? ನಾನು ಮದ್ವೆ ಆಗ್ತಾ ಇದ್ದೀನಿ. ಮೇಡಮ್ ಅದೇನು ಬಾಯ ಬಾತ್ರೂಮ್ ಗೋಡೆನಾ? ಆಗ್ಲೇ ಕಾರ್ ಬೇಕು ಅಂತ ಹೇಳಿದ್ರು ತಾನೆ. ಆವಾಗ್ಲೇ ಬೇಕು ಅಂತ ಹೇಳ್ದೆ. ನಿಮ್ಮ ಅಪ್ರೋಚ್ಗಿಂತ ಇವ್ರ ಅಪ್ರೋಚ್ ಸೂಪರ್ ಆಗಿತ್ತು. ಅದಕ್ಕೆ ನಾನು ಕಾರ್ ತಗೋತಾ ಇಲ್ಲ, ಮದ್ವೆ ಆಗ್ತಾ ಇದ್ದೀನಿ. ಮೇಡಮ್ ಆ ಸೆಕೆಂಡ್ ಹ್ಯಾಂಡ್ ಹತ್ರ ಏನಂತ ಮಾತಾಡ್ತೀರಾ ಮೇಡಮ್? ನೀವು ಮಾತಾಡ್ಬೇಡಿ, ಬಂದ್ ಫೋಟೋಸ್ ತೋರಿಸಿ. ಓಕೆ ಮೇಡಮ್. ಮೇಡಮ್ ಸಖತ್ತಾಗಿ ಅಪ್ರೋಚ್ ಮಾಡ್ತಾರೆ ಬಿಡಿ ಅವನು. ಸೆಕೆಂಡ್ ಹ್ಯಾಂಡ್ ಅಣ್ಣ, ಸೆಕೆಂಡ್ ಹ್ಯಾಂಡ್ ಅಣ್ಣ, ಸೆಕೆಂಡ್ ಹ್ಯಾಂಡ್ ಅಣ್ಣ. ನೀವು ಸೆಕೆಂಡ್ ಹ್ಯಾಂಡ್ ಕಾರಿನ ಫೋಟೋ ತಗೊಂಡ್ ಬಂದಿದ್ರಲ್ಲ, ತಗೊಂಬಂದಿದ್ದೀನಿ. ಮೇಡಮ್ ಈ ಹುಡುಗನ್ನ ನೋಡಿ ಮೇಡಮ್, ಆಂಟಿಕ್ ಪೀಸ್. ಇಡೀ ಮಜಾ ಭಾರತದಲ್ಲೇ ಹೀರೋ ಮೆಟೀರಿಯಲ್ ಅಂದ್ರೆ ಇದೊಂದೇ. ಅಣ್ಣ ಈ ಫೋಟೋ ನೋಡೋಣ. ಇದು ಹೇಳ್ಕೊಳ ಅಂತ ಬ್ರಾಂಡೆಡ್ ಗಾಡಿನೇ ಅಲ್ಲ ಕಣೋ, ಫುಲ್ ಸ್ಕ್ರಾಪ್ ಟಿಂಕರಿಂಗ್ ಮಾಡಿಸ್ಕೊಂಡು ಓಡಾಡ್ತಾ ಇದೆ. ಹೆವಿ ಇಂಜನ್
ಪ್ರಾಬ್ಲಮ್. ಮೂರ್ ಸರಿನೂ ಗ್ಯಾರೇಜ್ಗೆ ಹೋಗುತ್ತೆ ಇದು. ಟೈರ್ ಎಲ್ಲ ಸಮದೋಗಿದೆ ಕಣೋ, ಬರೀ ರಿಮ್ಮಲ್ಲಿ ಓಡಾಡ್ತದೆ, ರಿಮ್ಮಲ್ಲಿ. ರಿಜೆಕ್ಟೆಡ್. ನೆಕ್ಸ್ಟ್. ಮೇಡಮ್ ಈ ಹುಡುಗನ್ನ ನೋಡಿ ಮೇಡಮ್, ಇವನ್ ದಿವ್ಯ ದೃಷ್ಟಿಗೆ ಬೀಳ್ದೇ ಇರೋ ಹುಡುಗಿನೇ ಇಲ್ಲ ಮೇಡಮ್. ಆದ್ರೂ ಸ್ಟಿಲ್ ಬ್ಯಾಚುಲರು. ಉದ್ದ ಕೂದ್ಲಿರೋ ಹುಡುಗಿನೇ ಬೇಕು ಅಂತ ಇನ್ನೂ ಶಬ್ದ ಮಾಡಿದ್ದಾನೆ. ನನಗೂ ಉದ್ದ ಕೂತಿದೆ, ನಾನು ಇವ್ರನ್ನೇ ಮದ್ವೆ ಆಗ್ಬಿಡ್ತೀನಿ. ಅಣ್ಣ ಇದು ನೋಡೋಣ. ಈ ಗಾಡಿಗೆ ಹೆಡ್ಲೈಟೇ ಇಲ್ಲ ಕಣೋ. ಇದನ್ನಂತೂ ರಾತ್ರಿ ಟೈಮಲ್ಲಿ ಗಾಡಿ ಎತ್ತಕ್ಕೆ ಆಗಲ್ಲ. ಅಕಸ್ಮಾತ್ ಗಾಡಿ ಎತ್ತು ಅನ್ಕೋ, ಸ್ಟಾರ್ಟ್ ಆಗ 10 ನಿಮಿಷಕ್ಕೆ ಇಂಜನ್ ನೀಟಾಗಿ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ. ಬ್ಯಾಟ್ರಿ ಪ್ಯಾಕಪ್ ಇಲ್ಲ, ವೈರಿಂಗ್ ಎಲ್ಲ ಸುಟ್ಟೋಗ್ಬಿಟ್ಟವೆ ಕಣ. ಮೇಡಮ್ ಈ ಹುಡುಗನ್ನ ನೋಡಿ ಮೇಡಮ್. ಮಗ ಇದು ಗಾಡಿನೇ ಬೇರೆ, ಚಾಸಿನೇ ಬೇರೆ. ಅಸೆಂಬಲ್ ಮಾಡಿರೋದು, ಅಸೆಂಬಲ್. ಮೇಡಮ್ ಇವ್ ನೋಡಿ ಮೇಡಮ್, ಸೂಪರ್ ಆಗಿದ್ದಾನೆ. ಮಗ ಇದು ಬರೀ ಸೌಂಡ್ ಗಾಡಿ, ಹೆವಿ ಸೌಂಡ್. ಮೈಲೇಜು ಇಲ್ಲ, ಪಿಕಪ್ ಇಲ್ಲ, ವೇಸ್ಟ್ ಗಾಡಿ. ಮೇಡಮ್ ಇದು ಟೆಸ್ಟ್ ಡ್ರೈವ್ ಡೆಮೋ ಪೀಸು, ರಫ್ಯೂಸ್ಗಂತೂ ಆಗದೇ ಇಲ್ಲ. ನನ್ಗಿಲ್ಲಿರೋ ಹುಡುಗ ಯಾರು ಬೇಡ, ಡೈರೆಕ್ಟ್ ಆಗಿ ಹುಡುಗರನ್ನೇ ಕರ್ಸಿ. ಸರಿ ಮೇಡಮ್ ಕಳಿಸ್ತೀನಿ. ಏಯ್ ನನ್ನ ಮಗನೇ, ಬಿಸ್ನೆಸ್ ಹಾಳು ಮಾಡ್ತಾ ಇದೆಯಾ ಅಂತ ಗೊತ್ತು, ಕಸ್ಟಮರ್ ಮಿಸ್ ಆಗ್ಬೇಕು. ಹೋಗ ಬ್ರೋಕರ್ ನನ್ನ ಮಗನೇ. ಏನ್ ನೋಡ್ತಾ ಇದ್ದೀರಾ, ಬೇಗ ಕರ್ಸಿ. ಕಳಿಸ್ತೀನಿ ಮೇಡಮ್, ಇವಾಗ ಬರ್ತಾನೆ ನೋಡಿ ಮೇಡಮ್, ಮಿಸ್ಟರ್ ಮಧುಮಗ ಅಂತ. ಬಾರಪ್ಪ. ಹೇಗಿದ್ದಾನೆ ಮೇಡಮ್ ಹುಡುಗ? ಕಸ್ಟಮರ್ಗೆ ಕಾರ್ ತೋರಿಸು ಅಂದ್ರೆ ಟೆಂಪೋ ತೋರಿಸ್ತಾ ಇದೆಯಲ್ಲೋ. ಬೇಬಿ ಆಲ್ಟ್ರೇಷನ್ 3 ದಿನಕ್ಕೂ ಗ್ಯಾರೇಜ್ ಅಲ್ಲೇ ಬಿದ್ದಿರುತ್ತೆ ಈ ಗಾಡಿ. ಡೌನ್ ಅಲ್ಲೂ ಸ್ಲೋ ಹೋಗೋ ಏಕೈಕ ಗಾಡಿ ಅಂದ್ರೆ ಇದೊಂದೇ ನೋಡು. ಇಲ್ಲಿ ನೋಡು ಬಸ್ಸು, ಬಾನೆಟ್ ನೋಡಿ ಎಷ್ಟು ದೊಡ್ಡದು. ಡಿಕ್ಕಿ ಇಷ್ಟೇ ಇತ್ತು, ಡಿಕ್ಕಿ. ಮೇಡಮ್ ಇವನ್ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ಏನ್ ಮೇಡಮ್? ನೆಕ್ಸ್ಟ್ ಹುಡುಗನ ಕರ್ಸಿ. ಸರಿ ಮೇಡಮ್. ಮಿಸ್ಟರ್ ಯುವಕ ಬಾರಪ್ಪ. ಹೊಸ ಗಾಡಿ ತೋರ್ಸು ಅಂದ್ರೆ 1947ರಲ್ಲಿ ಜಜ್ಜೋಗಿರೋ ಗಾಡಿ ತೋರಿಸ್ತಾ ಇದ್ದೀಯಲ್ಲೋ. ಇದು ನೋಡಿದ್ರೆ ಕಣ್ಣ ಕಿತ್ತು ಎಸಬೇಕು ಅನ್ನಿಸ್ತಾ ಇದೆ. ಓಹೋ, ಓಬಿರಾಯಿನ್ ಖಾಲಿ ಗಾಡಿ ಕಣ ಇದು, ಓಬಿರಾಯಿನ್ ಕಾಲದ್ದು. ಇದೇನು ಇಂಜನ್, ಎಷ್ಟು ಪೆಟ್ರೋಲ್ ಹಾಕಿದ್ರು ಲೀಕೇಜ್, ಹೆವಿ ಲೀಕೇಜ್ ಗಾಡಿ ಇದು. ಇದಕ್ಕೆ ರೋಡ್ ಗ್ರಿಪ್ ಇಲ್ಲ, ಜರ್ಕ್ ಹೊಡಿತೆ, ಜರ್ಕು. ಲೇ ನಾಯಿ, ನನಗೊಂದು ಕರೆಕ್ಟ್ ಆಗಿರೋ ಹುಡುಗನ ತೋರ್ಸಕ್ ನಿನಗಿಂದ ಆಗಿಲ್ಲ ಅಲ್ಲ? ನಾನ್ ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಡು, ನನಗೆ ಮದ್ವೆ ಬೇಡ. ಎಕ್ಸ್ಕ್ಯೂಸ್ ಮೀ. ಸೆಕೆಂಡ್ ಹ್ಯಾಂಡ್. ನಿಮ್ ಹೆಸರು ಏನಂದ್ರಿ? ಸೆಕೆಂಡ್ ಹ್ಯಾಂಡ್ ಸೆಲ್ವಾ. ಸೆಕೆಂಡ್ ಹ್ಯಾಂಡ್ ಸೆಲ್ವಾ ಅವ್ರೆ, ನನಗೆ ಮದ್ವೆ ಬೇಡ, ನಾಳೆ ಬಂದು ಗಾಡಿ ತಕೊಂಡು ಹೋಗ್ತೀನಿ. ಈ ಅಡ್ವಾನ್ಸ್ ಇಟ್ಕೊಳ್ಳಿ. ಬಾಯ್. ಏನೋ ಮೇಡಮ್ ಅವ್ರ ಮಕ್ಕಳು ದೋದಂಗಿತ್ತು, ಸರಿಯಾಗಿ ಅಪ್ರೋಚ್ ಮಾಡ್ಲಿಲ್ವಾ? ಅಪ್ರೋಚ್ ಲೇ ದರಿದ್ರವೆ, ಒಬ್ಬನ ಬೆಳೆಯಕ್ಕ ಬಿಡ್ರು. ಓ ಬೆಳೆಯಕ್ ಬಿಡ್ರು. ನನ್ನ ಮಗನೇ, ನನ್ನ ಕಸ್ಟಮರ್ನೇ ಆ ಕಡೆ ಕೇಳ್ಕೊಂಡು ಬೆಳೆಯಕ್ ಬಿಡ್ರು. ಅದಕ್ಕೆ ಕಣ ದೊಡ್ಡವರು ಒಂದು ಮಾತು ಹೇಳಿರೋದು, ಹಂಚ್ಕೊಂಡ್ ತಿನ್ರು ಅಂತ. ಸೆಕೆಂಡ್ ಹ್ಯಾಂಡ್ ದರ್ಶನ್ ಅವ್ರದ್ದು ಯಾವ್ದು ಗಾಡಿ? ಲಂಬಣ್ಣನ ಗಿಣಿ. ಲಂಬಣ್ಣನ ಗಿಣಿ. ಸುದೀಪ್ ಅವ್ರದ್ದು? ಸುದೀಪ್ ಅವ್ರದ್ದು ಒಳ್ಳೆ ಗಾಡಿ ಅಷ್ಟೇ. ಅಲ್ಲ ಯಾವುದು? ಇಂಪೋರ್ಟೆಡ್ ಕಾರ್. ನನಗೂ ಕಾರ್ ಬೇಕಾಗಿತ್ತು, ಅದಕ್ಕೆ ಕೇಳಿದೆ. ಕೊಡ್ಸೋಣ. ಯಾಕೆ ಕಾಸ್ಟ್ಲಿ ಬೇಕಾಗಿತ್ತು? ಕಾಸ್ಟ್ಲಿ ಅಂತಾನೆ ಕಂಪ್ನಿದಿದೆ. ಕಂಪ್ನಿನೇ ಕಾಸ್ಟ್ಲಿ ಅಂತ. ಎಷ್ಟು ಚಕ್ರ ಬರುತ್ತೆ ಅದಕ್ಕೆ? ಸುಮಾರು ಒಂದು 7-8 ಬರ್ತಾವ. ಬೇಡ ಅಂದ್ರೆ ಒಂದ್ 2 ಸಿಕ್ಕಿತಾಕ್ಬೋದು.
ಗುರು ಸರ್ ಆಕ್ಚುಲಿ ಕಾರ್ ಬೇಕು ಅಂತ ಕೇಳ್ತಾ ಇದ್ರು. ಕೊಡ್ಸೋಣ ಸರ್ ನಿಮ್ಗೆ ಯಾವ್ದು ಬೇಕಾಗಿತ್ತು ಕಾರು? ಲಂಬೋಣನ್ಗಿನಿ ಇದೆಯಾ ಸೇಲಿಗೆ? ಇದೆ ಸರ್. ಎಷ್ಟಾಗತ್ತೆ? ಆಗುತ್ತೆ ಸರ್, ಎಷ್ಟು ಕೊಟ್ರು ಆಗುತ್ತೆ. ಎಷ್ಟದು ದುಡ್ಡು ನಾನು ಪ್ರೀತಿ ವಿಶ್ವಾಸ ಎಷ್ಟು ಕೊಟ್ರು ಇಸ್ಕೊತೀನಿ. ನಮ್ಮವ್ರಿಗೆ ಮಾತ್ರ ಮೇಡಮ್. ಆದ್ರೂ ಹೇಗಿದೆ ಸರ್ ಸ್ಕಿಟ್? ನನಗೆ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್. ಅಷ್ಟೇ ಬೇಕಾಗಿರೋದು. ಇದು ಕಾನ್ಸೆಪ್ಟ್ ಹೆಂಗೆ ಉಳಿತು ಮಂಜಾ? ಮಾಮೂಲಿ ರೈಟ್. ನಮ್ಮ ಒಳಗಿರೋ ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ಕೊಂಡು ಅವರಿಗೆ ಟಾಂಟ್ ಇಟ್ಟು ಸಕ್ಕದಾಗಿ ಅದೇ ತುಂಬಾ ಮಜಾ ಇತ್ತು. ಇದು ಹೆಂಗೆ ಕಾನ್ಸೆಪ್ಟ್ ಬಂದಿದ್ದು ಅಂತ? ಅದು ಆಕ್ಚುಲಿ ಏನ್ ಕೊಟ್ಟದ್ದು ಮಂಜ. ಇಲ್ಲ ನಿಜವಾಗಿ ಚೆನ್ನಾಗಿತ್ತು. ನನಗೆ ಈ ತರ ತಲೆಗೂ ಹೋಗಿಲ್ಲ. ಇಬ್ರು ಜಗಳ ತುಂಬಾ ನ್ಯಾಚುರಲ್ ಆಗಿ ಕಾಣ್ತಾ ಇತ್ತು. ಎಲ್ಲದಕ್ಕಿಂತ ಪಿ ಕೆ ವಾಸ್ ನಮ್ ಪರ್ಫಾರ್ಮೆನ್ಸ್ ವಾಸ್ ಅಮೇಜಿಂಗ್. ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ವಿ ಆಲ್ ನಾನು ಒಬ್ಬನೇ ಅಂತ ಅಲ್ಲ, ಎವ್ರಿಬಡಿ ಎಂಜಾಯ್ಡ್ ಇಟ್, ಲವ್ ದ ಆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ರಚ್ಚು ಸೀರಿಯಸ್ಲಿ ಐ ಮಿಸ್ ಯು ಸೋ ಮೆನಿ ಡೇಸ್. ಯಾಕೆಂದ್ರೆ ಜಡ್ಜ್ಗಳು ನಗ್ತಾರೆ ನಿಜ. ಈ ಚೇರ್ ಬಿಟ್ಟು ಎದ್ಬಿಟ್ಟು ಹಿಂದಕ್ಕೆ ಹೋಗೋದು, ಕೆಳಗೆಲ್ಲ ಬಿದ್ದು ಓಡ್ಲಾಡ್ಕೊಂಡಾಗ ಈ ತರ ಎಲ್ಲ ನೋಡಿ ತುಂಬಾ ದಿನ ಆಗಿತ್ತು. ದಿ ಬೆಸ್ಟ್ ಸ್ಕಿಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ತುಂಬಾ ಚೆನ್ನಾಗಿ ನಿನ್ನ ಒಂದು ಐಡಿಯಾ ಅವ್ರಿಗೆ ಕೊಟ್ಟಿದ್ದೀರಾ ಮಂಜು ಅವರೇ. ಸಕ್ಕದಾಗಿತ್ತು. ನನಗೆ ಸಂದೀಪ್ ಅವ್ರ ಡೈಲಾಗ್ಸ್ ತುಂಬಾನೇ ಇಷ್ಟ ಆಯ್ತು. ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಆಲ್ ದ ವೆರಿ ಬೆಸ್ಟ್ ಗೈಸ್. ಶೋಭಾ, ಥ್ಯಾಂಕ್ ಯು ವೆರಿ ಮಚ್. ಮಯೂರಿ, ತುಂಬಾನೇ ನನಗಿಷ್ಟ ಆಯ್ತು. ವೆರಿ ವೆರಿ ವೆಲ್ ಪ್ರೊಜೆಕ್ಟೆಡ್. ಸೊ ಸಂದೀಪ್ ಅವರೇ, ಇಂಥ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಪ್ರೊಜೆಕ್ಟ್ ಮಾಡಿರುವಂತಹ ಈ ಕಾನ್ಸೆಪ್ಟ್ ಇದು. ಸೊ ಮಂಜು ಅವರೇ, ನಿಮಗೂ ಎಲ್ಲಾ ಕಲಾವಿದರಿಗೂ ಕಂಗ್ರ್ಯಾಚುಲೇಷನ್ಸ್. ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಸಖತ್ತಾಗಿತ್ತು ಕಣ್ರ, ಸಖತ್ತಾಗಿತ್ತು. ಥ್ಯಾಂಕ್ ಯು. ಕಳ್ತನ ಮಾಡೋದಕ್ಕೆ, ಕೊಲೆ ಸುಲಿಗೆಗೆ ಸುಪಾರಿ ಕೊಡೋದನ್ನ ನೀವೆಲ್ಲ ನೋಡಿದಿರಿ. ಲವ್ ಮಾಡೋದಕ್ಕೆಲ್ಲಾದ್ರೂ ಸುಪಾರಿ ಕೊಡೋದನ್ನ ನೋಡಿದೀರಾ? ಚಾನ್ಸೇ ಇಲ್ಲ. ಐಸ್ ಕ್ರೀಮ್ ತಿನ್ನೋದಕ್ಕೆ ಯಾರಾದ್ರೂ ಕಾಸು ಕೊಡ್ತಾರಾ? ಕೊಡ್ತಾರ್ರಿ. ನೋಡಿ ಸ್ಕಿಟ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಲೇ ನಿಂಗ, ಫ್ರೆಂಡ್ ಅಂದ್ರೆ ಡೈಲಾಗ್ ಪೋರ್ಷನ್ ಅಲ್ಲಿ ಮಾತ್ರ ಇರ್ಬೇಕು, ಇಲ್ಲ ಫೈಟ್ ಸೀನ್ ಅಲ್ಲಿ ಬಂದು ಒದೆ ತಿಂದು ಸತ್ತೋಗ್ಬಿಡ್ಬೇಕು. ಅವಾಗ ಒಂದು ಟೆಂಪೋ ಬಿಲ್ಡ್ ಆಗತ್ತೆ. ಅದು ಬಿಟ್ಬಿಟ್ಟು ಇಬ್ರು ಲವರ್ಸ್ ರೊಮ್ಯಾಂಟಿಕ್ ಆಗಿ ಡುವೆಟ್ ಆಡ್ತಾರೆ. ಅಡ್ಡ ಬರ್ತೀಯಲ್ಲ, ಫಸ್ಟ್ ಹಿಡ್ಕೊ ಬರ್ತೀನಿ ಡೌಟ್ ಕ್ಲಿಯರ್ ಮಾಡಕ್ಕೆ. ಹೋಗಲ್ ಸೈಡ್ ವಿಂಗ್ ಅಲ್ಲಿ ಹೋಗಿ ಸತ್ತೋಗ್ಬಿಡು. ಚಿನ್ನ, ಅದೇನು ಗೊತ್ತಾ, ನಮ್ಮ ಮಾವನ್ ಮಗ ಬರ್ತಿದ್ದಾನೆ ಇವತ್ತು. ಅವನ ಮನೆಗ್ ಡ್ರಾಪ್ ಮಾಡಿ ಬೇಗ ಬಂದ್ಬಿಡ್ತೀನಿ, ಆಯ್ತಾ? ನಾನು ಬರ್ತೀನಿ. ಹೋಗ, ಅಲ್ಲಿ ಕಾರ್ ಕೀ ಇದೆ, ಇಸ್ಕೊಂಡು ಹೋಗು. ಬಾಯ್ ಬಾಯ್. ವಾಟರ್ ಕಪ್ಪೆ ನನ್ನ ಮಗನೇ, ನಾನು ಹುಡುಗಿ ಕಣ್ಣಾಗಿದೆ ಅಂದ್ರೆ ಹಿಡಿದು ಬಾವು ಅನ್ಸ್ಬಿಡ್ತೀನಿ ಅಷ್ಟೇ. ನಮಸ್ಕಾರ. ನನಗೆ ತಾನೆ? ನಿಮ್ಗೆನೆ. ಥ್ಯಾಂಕ್ ಯು ಸರ್, ತಮ್ಮ ಹೆಸರು? ಚಿಲ್ಲರ್. ಎಲ್ಲಿರೋ? ಇಲ್ಲೇರ ಸರ್. ಹೌದಾ ಸರ್? ನಿಮ್ಗೆ 50 ಲಕ್ಷ ರೂಪಾಯಿ ಕೊಡ್ತೀನಿ. ಜಸ್ಟ್ ಮಾತಾಡಿದ್ಕೆ 50 ಲಕ್ಷ ಕೊಡ್ತಾವ್ರೆ ಸರ್. ನನ್ಗೆ ಒಂದ್ ಸ್ವಲ್ಪ ಕೈಕಾಲು ಸರಿ ಇಲ್ಲ, ಕಾಲು ಸರಿ ಇಲ್ಲ, ಅದಕ್ಕೆ ಕೊಡ್ತಾವನೆ. ನಿಮ್ಗೆ ತಲೆ ಕೆಟ್ಟಿದ್ದದ? ನಾನು 50 ಲಕ್ಷ ರೂಪಾಯಿ ಕೊಡ್ತಾ ಇರೋದು. ಈ ಹುಡುಗಿನ ನೀವು ಲವ್ ಮಾಡ್ಬೇಕು. ಏನ್ ಮಗ ಇವನು, ಐಸ್ ಕ್ರೀಮ್ ತಿನ್ನಕ್ಕೆ ದುಡ್ಡು ಕೊಡ್ತೀನಿ ಅಂತ ಅವನಲ್ಲೋ. ಹುಡುಗಿ ತುಂಬಾ ಒಳ್ಳೆ ಹುಡುಗಿ, ಇದುವರೆಗೂ ಯಾರನ್ನೂ ಲವ್ ಮಾಡಿಲ್ಲ. ಹೌದಾ? ಎಸ್. ಏನ್ ಹೇಳ್ತಿದಾರ ಸರ್ ನೀವು? ಈಗಿನ ಕಾಲದಲ್ಲೂ ಯಾರು ಲವ್ ಮಾಡದೇ ಇರೋ ಹುಡುಗಿರು ಇರ್ತಾರ ಸರ್? ಇರಂಗಿಲ್ಲ ಸರ್, ಆದ್ರೂ ಇದೊಂದು ಹುಟ್ಬಿಟ್ಟದೆ. ರಿಯಲಿ ಗ್ರೇಟ್ ಸರ್. ನೋಡಿ ಸರ್, ಬೇಕಾದ್ರೆ ನೀವು ಲವ್ ಮಾಡಾದ್ಮೇಲೆ ಮದ್ವೆ ಹಾಕಂದ್ರೆ ಇರ್ರಿ ಅಂತ ನಾನು ಹೇಳ್ತಾ ಇಲ್ಲ. ಮದ್ವೆ ಆಗಿ ಒಂದ್ 2 ತಿಂಗಳಾದ್ಮೇಲೆ ಬೇಕಾದ್ರೆ ಹತ್ತಿಂದ ಇತ್ತಾಗ ಅಡ್ಡ ಆಡ್ಕೊಂಡ್ ಬಿಟ್ಬಿಡಿ. ಗ್ರೇಟ್ ಯಾ. ಆದ್ರೆ ಹುಡುಗಿ ಕೈಲಿ ಬಾಯ್ ಫ್ರೆಂಡ್ ಅಂತ ಹೇಳಿಸ್ಬೇಕು ಅಷ್ಟೇ. ಅಲ್ಲ ರೀ ಗುಂಗ್ರು, ಒಂದು ಒಳ್ಳೆ ಹುಡುಗಿ ಜೀವನನ ಈ ಲೆವೆಲ್ ಹಾಳು ಮಾಡ್ಬೇಕಂತ ಹೊಂಟಿದಿರಲ್ಲ, ನಿಮ್ ಫ್ಯಾಮಿಲಿಯವ್ರಿಗೂ ಅವ್ರ ಫ್ಯಾಮಿಲಿಯವ್ರಿಗೂ ಏನಾರ ಬದ್ದ ವೈರಿಗಳ? ಇಲ್ಲ. ಚಾಕು ತಗ ಚುಚ್ಬಿಟ್ಟಿದಾರ? ಇಲ್ಲ. ಇಲ್ಲ ಕೊಲೆ ಮಾಡ್ಬಿಟ್ಟಿದಾರ? ಇಲ್ಲ. ಸಾಯಿಸ್ಬಿಟ್ಟಿದಾರ? ಇಲ್ಲ. ಅವಳು ಯಾರು ಅನ್ಕಂಡೆ? ಯಾರು? ಸ್ವಂತ ನನ್ನ ತಂಗಿ. ಅವಳು ನಮ್ಮ ಅಪ್ಪನ ಹೋಟೆಲ್ ಹುಟ್ಟವಳೆ, ನಮ್ಮ ಅವನ ಹೋಟೆಲ್ ಹುಟ್ಟವಳೆ. ಏನಿನ ಬಾಯಿಗೆ ಮಣ್ಣಾಕಲೇ. ಸ್ವಂತ ತಂಗಿ ಜೀವನ ಹಾಳು ಮಾಡಕ್ ಹೊಂಟಿದ್ಯಲ್ಲ ನೀನು, ಒಬ್ಬ ಅಣ್ಣನೇನೋ. ಒಂದ್ ಸ್ವಲ್ಪ 7 ಗಂಟೆ ಕೇಳಿಸ್ಕೊಳ್ಳಿ ಸರ್. ಹೇಳಿ ಸರ್. ನಮ್ಮ ಅಪ್ಪ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಗವನೆ. ಆದ್ರೆ ಇವತ್ತೋ ನಾಳೆಯೋ ಸಾಯ ತರ್ತಲ್ಲ ಅವನೇ. ಅವ್ನ್ ಸಾಯೋದ್ರೊಳಗೆ ನನ್ನ ತಂಗಿ ನಮ್ಮ ಮದುವೆ ಮಾಡಿ ಆಸ್ತಿನ ಡಿವೈಡ್ ಮಾಡ್ಬೇಕು ಅನ್ಕೊಂಡಿದ್ದಾನೆ. ಆದ್ರೆ ನನ್ನ ತಂಗಿ ಆಸ್ತಿನ ಅನಾಥಾಶ್ರಮಕ್ಕೆ ಬರೋದ್ರು ಪರವಾಗಿಲ್ಲ, ನಾನು ಮದ್ವೆ ಆಗಲ್ಲ ಅಂತ ಹೇಳ್ತಿದ್ದಾಳೆ. ಯಾಕೆ ಸರ್? ಅವಳು ಗಂಡ್ ಮಕ್ಳು ಅಂದ್ರೆ ಆಗಲ್ಲ. ಒಂದ್ ಒಳ್ಳೆ ಹೆಣ್ಣು ಹುಡುಗಿ ನೋಡಿ ಮದುವೆ ಮಾಡಿ.
ಸರ್ ನೀವು ನೋಡಕ್ಕೆ ಹೀರೋ ತರ ಇದ್ದೀರಾ, ನೀವೇ ಲವ್ ಮಾಡಿ ಸರ್. ಲೇ ಮಚ್ಚ ಅದ್ ಯಾವ ಆಂಗಲ್ ಅವ್ರಿಗೆ ನೀನ್ ಹೀರೋ ತರ ಕಾಣ್ತಿದ್ಯೋ? ಮಚ್ಚ, ಹೀರೋಯಿಸಮ್ ಅನ್ನೋದು 3 ತಿಂಗಳ ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡಿ ಹೇರ್ ಸ್ಟೈಲ್ ಮಾಡಿದ್ರೆ ಬರಲ್ಲಮ್ಮ, ಬೈ ಬರ್ತ್ ಬ್ಲಡ್ ಅಲ್ಲೇ ಇರೋದು. ನಿಮ್ ತಂಗಿ ಲವ್ ನಾನ್ ಮಾಡ್ತೀನಿ ಸರ್, ನಾನ್ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸಾಕ್ ಬಂತು ನನ್ನ ತಂಗಿ. ಬಂದ್ಲಾ? ಓಕೆ, ಥ್ಯಾಂಕ್ ಯು ಮಗ. ಆಲ್ ದಿ ಬೆಸ್ಟ್ ಹೇಳೋ. ಹಲೋ, ಏಯ್ ನೋಡೆ, ನಂಗೆ ಈ ಹುಡುಗರ ಬಗ್ಗೆ ಎಲ್ಲ ಮಾತಾಡಕ್ ಹೋಗ್ಬೇಡ. ನಂಗೆ ಈ ಹುಡುಗರ ಅಂದ್ರೆ ಆಗಲ್ಲ ಕಣೆ. ಈ ಮೊದ್ಲೇ ಗಂಡಸ್ರು ಜಾಸ್ತಿ ಅಂದ್ರೇನೆ ಇಷ್ಟು. ಗಂಡಸ್ರನ್ನ ಯಾರು ನಂಬಾರ್ದು. ನಾನ್ ಗಂಡಸ್ರ ಮದ್ವೆ ಆಗಲ್ಲ ಅಷ್ಟೇ. ಲೋ ಸಂದೀಪ, ಲವ್ ಮಾಡಕ್ ಬರಲ್ಲ ಅಂದ್ರೆ ಯಾಕ್ರೋ ಲವ್ ಮಾಡ್ತೀರಾ? ನೋಡು ಮಚ್ಚ, ಹುಡುಗಿರ್ ಮನ್ಸು ಸೂಕ್ಷ್ಮ ಕಣ. ಲೇ, ಅವ್ರ ಮನ್ಸು ಒಂಥರ ಗಾಜಿದ್ದಂಗೆ, ಸ್ವಲ್ಪ ಕೈ ಜಾರಿದ್ರೆ ಸಾಕು ಒಡೆದೋಗ್ಬಿಡುತ್ತೆ ಕಣ. ಲೇ, 90% ಹುಡುಗಿರು ನೀನ್ ಚೆನ್ನಾಗಿದ್ಯಾ, ನಿನ್ ಹತ್ರ ದುಡ್ಡಿದೆ ಅಂತ ಲವ್ ಮಾಡಲ್ಲ ಕಣ, ನೀನ್ ಪ್ರೀತಿ ಮಾಡ್ತೀಯಾ ಅಂತ ಲವ್ ಮಾಡ್ತಾರೆ. ಲೇ, ಹುಡುಗಿರ್ಗೆ ನೀವ್ ಕೊಡ್ಸೋ ಕಾಸ್ಟ್ಲಿ ಗಿಫ್ಟ್ಗಿಂತ ನೀವ್ ಮಾಡೋ ಮುದ್ದಾದ ಪ್ರೀತಿನೇ ಇಷ್ಟ ಕಣ. ಹೌದಲ್ವಾ? ಹಿ ಇಸ್ ರೈಟ್. ಅಲ್ಲ, ಹುಲಿನೇ ಬಂದು ಜಿಂಕೆ ಹತ್ರ ಬಾಯಿ ತಂದು ನಿಂತ್ಕೊಂಡಂಗಾಯ್ತು. ಇನ್ನೇನಿದ್ರು ಉರಿದ್ ಮುಕ್ಕದೆ. ಅಯ್ಯೋ, ನಿನ್ನ ಬಾಯಲ್ಲಿ ಮಣ್ಣಾಕೆಲ್ಲ ಮರ್ತ ಕುಂತ. ಹಾಯ್. ಹಾಯ್. ಮತ್ತೆ ನಿಮ್ಗೆ ಈ ಮೊದ್ಲೆಲ್ಲಾದ್ರೂ ಭೇಟಿ ಆಗಿದ್ವಿ ಅನ್ಸುತ್ತೆ ಅಲ್ವಾ? ಹುಬ್ಳಿ ಆಡಿಷನ್ ಅಲ್ಲಿ ನೋಡಿದ್ರಲ್ಲ? ಇಲ್ಲ, ಅದು ಇದಕ್ಕಿಂತ ಮುಂಚೆ ನಿಮ್ ಮುಖ ಎಲ್ಲೋ ನೋಡಿದೀನಿ ಅನಿಸ್ತಿದೆ, ನೆನಪಾಗ್ತಾ ಇಲ್ವಲ್ಲ. ಹೌದಲ್ವಾ? ಆಕ್ಚುಲಿ ನೀವು ಫೋನ್ ಅಲ್ಲಿ ತುಂಬಾ ಚೆನ್ನಾಗಿ ಅಡ್ವೈಸ್ ಮಾಡ್ತಾ ಇದ್ರಿ. ನಾವ್ ಹುಡ್ಗಿರು ಬಯಸೋದು ಅಷ್ಟೇ ತಾನೇ. ಥ್ಯಾಂಕ್ಸ್. ಅಂದಂಗೆ ನಿಮ್ಗೆ ಗರ್ಲ್ ಫ್ರೆಂಡ್ ಏನಾದ್ರೂ ಇದ್ದಾಳ? ನೋ 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 ನೋ. ಏನಂದ್ರಿ? ಮೈ ಗಾಡ್ ಅಂದೆ. ಯಾಕಂದ್ರೆ ನೀವಿಷ್ಟು ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀರಾ. ನೀವು ಬ್ಯೂಟಿಫುಲ್ ನೀವು. ಆದ್ರೂ ಹುಡುಗಿಯರ ಮನಸ್ಸನ್ನ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಗೆ ಯಾಕೆ ಗರ್ಲ್ ಫ್ರೆಂಡ್ ಇಲ್ಲ ಅಂತ ನೋಡಿ ಮಿಸ್ ನೀಲ 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 ಅವ್ರೆ, ಈ ಡಾಕ್ಟರ್ಗೆ ರೋಗದ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಹಾಗಂತ ಡಾಕ್ಟರ್ಗೆ ರೋಗ ಇರುತ್ತಾ? ಇಲ್ವಲ್ಲ. ನೋಡಿ, ಹುಡುಗಿರ್ನ ನೋಡಿದ ಕೂಡ್ಲೆ ಒಳಗಡೆ ಏನೋ ಆಗ್ಬೇಕು, ಬಟ್ ಯಾವ ಹುಡುಗಿರ್ ನೋಡಿದ್ರು ನನ್ನ ಒಳಗಡೆ ಏನೋ ಆಗ್ಲೇ ಇಲ್ಲ ನೋಡಿ. ಬೈ ನಿಮಗ್ ಬಾಯ್ ಫ್ರೆಂಡ್ ಇದಾನ? ನೋ ನೋ. ಥ್ಯಾಂಕ್ ಗಾಡ್. ಏನಂದ್ರೆ ಸೇಮ್ ಪಿಚ್. ಓ ಮೈ ಗಾಡ್ ಅಂದೆ. ಅಲ್ಲ, ನೀವು ಇಷ್ಟು ಸ್ಮಾರ್ಟ್ ಆಗಿದ್ದೀರಾ, ಒಳ್ಳೆ ಪಾಪಚ್ಚಿ ತರ ಇದ್ದೀರಾ, ಮುದ್ದಾಗಿದ್ದೀರಾ, 0 ಸೈಜ್ ಬೇರೆ. ನೋಡಿ ನೋಡಿ, ಈ ಹಾರ್ಟ್ ಸೈಜ್ ಇದೆ ಗೊತ್ತಾ, ಇದ್ರೊಳಗೆ ಜಂಪ್ ಮಾಡಿ ಸ್ವಿಮ್ ಮಾಡಿ ಬಿಡ್ತೀರಾ ನೀವು. ಯಾಕೆ ನಿಮ್ಗೆ ಯಾರು ಪ್ರಪೋಸ್ ಮಾಡ್ಲಿಲ್ಲ? ನಿಮ್ ತರಾನೇ ಸೇಮ್ ಪ್ರಾಬ್ಲಮ್ ರೀ. ಏನು? ಈ ಹುಡುಗರು ನೋಡಿದ ತಕ್ಷಣ ಒಳಗಡೆ ಏನಾದ್ರೂ ಆಗ್ಬೇಕು. ಎಸ್. ಇಲ್ಲಿರೋರು ನೋಡಿದ್ರೆ ಏನಾಗಲ್ಲ. ಆಕ್ಚುಲಿ ನೀವು ನಾನು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿಲ್ಲ ಅನ್ಸತ್ತೆ. ನೀಲವ್ರೆ, ಬನ್ನಿಲಿ, ಒಂದ್ಸಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಏನಾದ್ರೂ ಆಗುತ್ತೇನೋ ಅಂತ. ನಿಮ್ಗೇನಾದ್ರೂ ಆಗ್ತಾ ಇದೆಯಾ? ಆಗ್ತಾ ಇದೆ. ನಿಮ್ಗೇನು ಆಗ್ತಿಲ್ವಾ? ನಂಗೆ ಸುಸ್ತಾಗ್ತಾ ಇದೆ. ಫಾರ್ ದಿ ಫಸ್ಟ್ ಟೈಮ್ ನನ್ನ ಒಳಗಡೆ ಏನೇನೋ ಆಗ್ತಾ ಇದೆ. ಈಗ ಉಸಿರು ಸೇರಾಯ್ತು. ಈಗ ಏನಿದ್ರು ಬಾಯಿ ಬಾ, ಮನೆಗೆ ಹೋಗದ ಅಂದೆ. ನಾನ್ ನಿಮ್ಗೆ ಏನೋ ಒಂದು ಹೇಳ್ಬೇಕು. ಹೇಳಿ. ಹೇಳ ಹೇಳಿ ಹೇಳ ಹೇಳಿ. ಐ ಲವ್ ಯು. ಐ ಟು ಲವ್ ಯು. ಐ ಟು ಲವ್ ಯು. ಮುಂದೆ ಕೈ ಇಟ್ಕೋ. ಬುಳ್ಳಕಯ್ಯ, ಯಾವ್ರಲ್ಲ ಸತಳಿ ತುಮಕೂರ ಪಿಡ್ಡೆ. ಅಂದಂಗೆ ನೀಲವ್ರೆ, ನಿಮ್ಮಪ್ಪ ಅವರು KBL ವರ್ಕ್ ಮಾಡ್ತಾ ಇದ್ರ? ಇಲ್ಲ, ಯಾಕೆ? ನಿಮ್ಮನ್ನು ಮುಟ್ಟಿದ ಕೂಡಲೇ ಹಂಗೆ ಕರೆಂಟ್ ರಪ್ಪತ್ತ ಪಾಸ್ ಆದಂಗಾಯ್ತು. ಅಂದಾಗೆ ಮುಂದೆ ಕರ್ಕ ಹೋಗಲ್ಗೆ. ಅಲ್ಲಿ ಹೋಗಲ್ವಾ? ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಮುಂದೆ ಏನಾಯ್ತು ಏನಾಯ್ತು? ಹಾಡು ಹೇಳು. ಹಾಡು ಹೇಳ್ಬೇಕು ಅನಿಸ್ತಾ ಇದೆ. ಹಾಡು ಹೇಳ್ತೀರಾ? ಅಯ್ಯೋ, ನಂಗೆ ಹಾಡಂದ್ರೆ ತುಂಬಾನೇ ಇಷ್ಟ. ನೋಡಿ, ನನ್ ಮನ್ಸಿಗೆ ಹತ್ರ ಆಗೋಂತ ಹಾಡು ಹೇಳಿ. ಟಿಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಇವಳಿಗೆ ನನ್ನ ಮನಸ್ಸು ಮೀಸಲು, ಕನ್ಸು ಮೀಸಲು. ನೀಲ 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 ನೀಲ
ನೋಡಿ ನೀವು ತುಂಬಾ ಚೆನ್ನಾಗಿ ಆಡ್ತೀರಾ. ನಿಮ್ ವಾಯ್ಸ್ ಅಂತೂ ಸ್ವೀಟ್ ಆಗಿದೆ. ನೀವು ಬಿಗ್ ಬಾಸ್ ಸೆಲೆಕ್ಟ್ ಆಗ್ತೀರಾ ನೀವು. ಥ್ಯಾಂಕ್ ಯು ಮುಂದೆ ತಪ್ಪೋ ಗಟ್ಟಿಯಾಗಿ ತಪ್ಪೋ. ಏನ್ ಮಾಡ್ತಾ ಇದ್ದಿಲ್ಲ ಯಾವ್ರು ಸಟ್ಟಳ್ಳಿ. ಅಯ್ಯೋ ಸಟ್ಟಳ್ಳಿ ಪೀಠ ಸುಮ್ಮ ಕೂತ್ಕೊಳ ಮುಂದೆ. ನಿನ್ ಕೈ ಭೂಮಿ, ನನ್ನ ಕೈ ಆಕಾಶ. ಆಕಾಶ ಭೂಮಿ ಒಂದಾಗೋಯ್ತು. ನೀಲ, ನಿನ್ ಕೈ ಹಾಲು, ನನ್ನ ಕೈ ನೀರು, ಎರಡು ಮಿಕ್ಸ್ ಆಗೋಯ್ತು. ನೀಲ, ಯಾಕೋ ನನಗೆ ಮೋಸ ಮಾಡ್ತಿದೀಯ, ನನಗೆ ಗೊತ್ತು ನೀನು ನನಗೆ ಮೋಸ ಮಾಡ್ತಿದೀಯ. ಯಾವ್ದ್ರಲ್ಲಿ? ಅವಾಗಿಂದ ನೋಡ್ತಿದ್ದೀನಿ ನಾನು. ಅಲ್ಲ ನನ್ನ ಬಾಯ್ ಫ್ರೆಂಡ್ ಕಾಲರ್ ಇಡ್ತಿಯಲ್ಲ ನೀನು. ನಿನಗೆ ಬಾಯ್ ಫ್ರೆಂಡ್ ಇಲ್ಲ ಅಂತ ಹೊಟ್ಟವ್ರೇನೆ. ನಂಗೂ ಬಾಯ್ ಫ್ರೆಂಡ್ ಇದ್ದ ಗೊತ್ತಾ, ಆದ್ರೆ ಇವಾಗ ತಾನೇ ನೆಗೆದು ಬಿದ್ದೋದ. ನೆಗದು ಬಿದ್ದಾಗ ಹೋದ್ರೆ ಮಣ್ಣು ಮಾಡ್ರಿ, ಇಲ್ಲಿ ಯಾಕ್ರಿ ಬಂದಿದ್ದೀರಾ? ಬನ್ನಿ ಕಟ್ಟಿ. ಹೇಳ್ಚಿನ ನೀನು ಲಾಟ್ರಿ ಹೊಡೆದ್ರೆ ಹಣ, ನಾನ್ ಹೊಡೆದ್ರೆ ಹೆಣ. ಮಧ್ಯಾಹ್ನ ತಿಂದೆ ಲಂಚು, ತಗೋ ಈಗೊಂದ್ ಪಂಚು. ನೋಡಿ ನಿಮ್ ತಂಟೆಗೆ ಯಾರು ಬಂದ್ರು ನಾನು ಹಿಂಗೇನೆ ಮಾಡೋದು. ನೋಡಿ ನಾನ್ ಲವ್ ಮಾಡಿರೋ ವಿಚಾರನ ನಮ್ಮ ಅಪ್ಪ ಅಮ್ಮಂಗೆ ತಿಳಿಸ್ಬರ್ಲ. ಓಕೆ, ಬೇಗ ಬಾ ಚಿನ್ನ. ಓಕೆ ಬಾಯ್. ನೋಡಲ್ಲಿ ಆಕಾಶ ಅಲ್ಲೇ ಮೇಲೆ ಅಲ್ಲಿ ನೋಡಲ್ಲಿ ಅಲ್ಲಿ ಚಿಲ್ಲರ್ ಏನಿನಲ್ಲೇ? ಇಲ್ಲ ಸರ್, ನೀವು ಸಖತ್ತಾಗಿ ಲವ್ ಮಾಡಿದ್ರೆ ಬನ್ನಿ ಹೋಗೋಣ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಸರ್. ಅಲ್ಲಿ ಒಂದ್ ನಿಮಿಷ. ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮೀ. ಹೋಗೆ. ಎಕ್ಸ್ಕ್ಯೂಸ್ ಮೀ ಸರ್. ತಾಜ್ ಮಹಲ್ ತೋರಿಸಿದ್ರ ಅವ್ರಿಗೆ? ಇಲ್ಲೇ ಪಕ್ಕದಲ್ಲಿರೋದು, ಹೋಗಿ ತೋರಿಸ್ಕೊಂಬನ್ನಿ. ಖಂಡಿತ ಹೋಗಿ. ನನ್ನ ಹುಡುಗಿಗೆ ಕಣ್ಣಾಗ್ತಾನೆ. ಚಿನ್ನ ಹೋಗೋನಿಗೆ ಯಾರು ಅಂತ ಗೊತ್ತಿಲ್ಲ ನಂಗೆ. ನಾನು ಕಣೆ ಚಿಲ್ಲರು. ಚಿಲ್ಲರಲ್ಲ ನೀನು, ರಾಜೇಶ್. ರಾಜ್. ಅದಲ್ಲ ಕಣೆ ಚಿನ್ನ, ಅವಳು ಯಾರು ಅಂತ ನಂಗೆ ಗೊತ್ತಿಲ್ಲ ಕಣೆ. ಅವಳು ಲವ್ ಮಾಡಿ ನಾಟಕ ಮಾಡಿದ್ರೆ 50 ಲಕ್ಷ ಕೊಡ್ತೀನಿ ಅಂದ್ರು. ನೀವು ಬರ್ತ್ಡೇಗೆ ಹೊಸ ಕಾರ್ ಕೊಡ್ತಾನ ಅಂತ ಹ್ಞೂ ಅಂದೆ ಅಷ್ಟೇ. ಹೌದಾ? ಸೋ ಸ್ವೀಟ್ ಆಫ್ ಯು ಚಿನ್ನ, ಒಳ್ಳೆ ಕೆಲಸ ಮಾಡಿದ್ಯಾ. ಯಾಕೆ ನಿನ್ ಮುಖಕ್ಕೆ ಬೆಂಕಿ ಹಾಕ. 50 ಲಕ್ಷ ಸಿಗುತ್ತೆ ಅಂತ ನನ್ನ ಬಿಟ್ಟು ಅವಳೆ ಲವ್ ಮಾಡ್ತಾ ಇದೀಯಾ. ನಾಳೆ 1 ಕೋಟಿ ಸಿಕ್ಕಿದ್ರೆ ನನ್ನ ಬಿಟ್ಬಿಡ್ತೀಯಾ ಅಲ್ವಾ? ಇನ್ಮೇಲೆ ಯಾವತ್ತೂ ನಾನು ನಿನಗೆ ಸಿಗಲ್ಲ. ಲೇ ಚಿನ್ನ, ಗುಡ್ ಬೈ. ಲೇ ತುಂಬಾ ಚೆನ್ನಾಗಿ ಲವ್ ಮಾಡಿದ್ರೆ ದುಡ್ಡು ಸಿಗುತ್ತಾ? ತುಂಬಾ ಚೆನ್ನಾಗಿ ಲವ್ ಮಾಡಿದ್ರೆ ಸರ್, ಥ್ಯಾಂಕ್ ಯು. ಅಣ್ಣ ನಿನ್ಗ ಅಣ್ಣ ಅಂತ ಕರೆಕು ನಂಗೆ ಅಸಹ್ಯ ಆಗುತ್ತೆ. ನೋಡಿ ನಿಮ್ ನಾಟಕ ಎಲ್ಲ ನಾನ್ ನೋಡಾಯ್ತು. ನನ್ನ ಆಸ್ತಿ ಏನಿದ್ರು ಅನಾಥಾಶ್ರಮಕ್ಕೆ, ನೀವು ಜೈಲ್ಗೆ. ಗುರು ಸರ್, ಹೇಗನ್ನಿಸ್ತು ಈ ಲವ್ ಸುಪಾರಿ? ಏನ್ ಮಾರಲ್ ಇದು? ನಿಜವಾದ ಪ್ರೀತಿ ಬಿಟ್ಟು ದುಡ್ಡಿನಿಂದ ಹೋದ್ರೆ ಏನು ಸಿಗಲ್ಲ ಅಂತ ಸರ್ ಕೊನೆಗೆ. ನೋಡಿ, ನನಗೇನೋ ಎಲ್ಲ ಪಾಸಿಟಿವ್ ಅನ್ಸ್ತು. ಅಣ್ಣ ಒಳ್ಳೆ ಒಬ್ಬ ಹುಡುಗನ್ ಸೆಲೆಕ್ಟ್ ಮಾಡಿ, ಒಂದು ಹೀರೋ ಮೆಟೀರಿಯಲ್ ಸೆಲೆಕ್ಟ್ ಮಾಡಿ, ತಂಗಿ ಗಂಟು ಹಾಕಿ, ಎಷ್ಟು ಒಳ್ಳೆ ಪ್ರಯತ್ನ ಅಣ್ಣಂದು. ಸೂಪರ್ ಕ್ಯಾರೆಕ್ಟರ್ ಚಂದ್ರ. ಕಾಮಿಡಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಡೈಲಾಗ್ ಚೆನ್ನಾಗಿ. ನಾನು ಹೇಳ್ಬೇಕಂದ್ರೆ ಯಶವಂತ್ has done a really good job. ಥ್ಯಾಂಕ್ ಯು ಗುರು ಸರ್. ಮಯೂರಿ, Neela, my darling, and chiller. ಮೇಡಮ್, I think you both made this act look ಎಷ್ಟು ರೊಮ್ಯಾಂಟಿಕ್ ಆಗಿತ್ತು ಗೊತ್ತಾ. ಎಸ್ಪೆಷಲಿ ನಿಮ್ಮಿಬ್ಬರ ಆಕ್ಟ್ ಕಥೆ ಬಿಟ್ಟು ನಿಮ್ಮಿಬ್ಬರ ಆ ಒಂದು ಬಾಂಡಿಂಗ್ ಏನಿತ್ತಲ್ಲ, ಸೀರಿಯಸ್ಲಿ ಇಷ್ಟ ಆಯ್ತು. ಚಂದ್ರನ, ನಿಮ್ಮ ಮೀಸೆ ತುಂಬಾ ಚೆನ್ನಾಗಿದೆ. ಚಂದ್ರನ, ನಿಜವಾಗ್ಲೂ ಇವತ್ತು ನೀವು ಚಿಕ್ಕ ಹುಡುಗನ್ ತರ ಆಕ್ಟ್ ಮಾಡಿದ್ರಿ. ನೋಡಿ, ನೀವು ಚಂದ್ರಣ್ಣನ ಹೆಂಗಂತೀರಾ? ಅಪ್ಪ. ನೀವೇನಂತೀರಾ? ಚಂದ್ರಣ್ಣ. ಆಗ ನೀವು ಇಬ್ರು ಒಬ್ಬೊಬ್ರು ಏನಾಗ್ಬೇಕು? ಸೊ ನಾನು ಒಬ್ರು ಏನಾಗ್ಬೇಕು? ಅಪ್ಪ ಅಣ್ಣ ನಮ್ಮತ್ತೆ. ಅಯ್ಯೋ ಮಯೂರಿ ಅತ್ತೆ ಇನ್ಮೇಲಿಂದ. ಚೆನ್ನಾಗಿದೆ, ಕೇಳಕ್ ಚೆನ್ನಾಗಿದೆ. ಮಯೂರಿ ಅತ್ತೆ. ಚೆನ್ನಾಗಿದೆಯಲ್ಲ? ಮಯೂರಿ ಅತ್ತೆ. ನಾನೇನ್ ಅನ್ಬೇಕು ರಚಿತಾ ಅವ್ರನ್ನ? ರಚಿತಾ ಸೊಸೆ ಅಲ್ವಾ? ಸೊಸೆ. ನನ್ ಸೊಸೆ ಅವರು. ಅಣ್ಣನ ಮಗಳು. ಎಷ್ಟು ಮುದ್ದಾಗಿದಾರಲ್ಲ ನಮ್ ಸೊಸೆ. ತುಂಬಾ ಚೆನ್ನಾಗಿದೆ. ಗುರು ಸರ್ ಏನಾಗ್ಬೇಕು? ಮಾಮ.
ಎನಿವೇ ತುಂಬಾ ಇಷ್ಟ ಆಯ್ತು. ವೆರಿ ನೈಸ್. ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಸಿ ಇದರಲ್ಲಿ ನೆಗೆಟಿವ್ ಇದೆ ಪಾಸಿಟಿವ್ ಇದೆ. ನಿಮ್ಮ ಒಂದು ಸುಪಾರಿ ಕೊಟ್ಟಿರೋದ್ರಲ್ಲಿ ಅದು ನಿಮಗೆ ಪಾಸಿಟಿವ್ ಆಗುತ್ತೆ, ಪಾಪ ಅವ್ರಿಗೆ ನೆಗೆಟಿವ್ ಆಗುತ್ತೆ. ಆ್ಯಂಡ್ ಚಿಲ್ಲರ್ ಥರ ಹುಡುಗರು ತುಂಬ ಜನ ಇದ್ದಾರೆ ಪಾಪ ಎಲ್ಲ ಕಡೆ. ಎಷ್ಟು ಗೋಳಲ್ವ ನಾವು ಚಿಲ್ಲರ್. ಬಟ್ ನಿಜವಾಗ್ಲೂ ಹೇಳ್ತೀನಿ, ಬ್ಯೂಟಿಫುಲ್ ಮೆಸೇಜ್ ಕೊಟ್ಟಿದ್ದೀರಾ ಆ್ಯಂಡ್ ವೆರಿ ನೈಸ್ ಇಟ್ ವಾಸ್. ಥ್ಯಾಂಕ್ ಯು ವೆರಿ ಮಚ್. ಪ್ರೀತಿಯಿಂದ ಪ್ರೀತಿಗೋಸ್ಕರ ಪ್ರೀತಿಗಾಗಿ ಮಾಡಿ, ಆಗ ನಿಮ್ಮ ಪ್ರೀತಿ ಹತ್ರನೇ ಉಳ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಪ್ರೀತಿ ಪ್ರೇತ ಆಗಿ ಕಾಡುತ್ತೆ. ಓಕೆ, ಥ್ಯಾಂಕ್ ಯು. ಆಕ್ಚುಲಿ ಇವತ್ತು ತುಂಬಾನೇ ಸ್ಪೆಷಲ್ ಡೇ. ಯಾಕೆ ಅಂತಂದ್ರೆ ನಮ್ಮ ಕನ್ನಡ ಚಿತ್ರರಂಗದ ತ್ರಿವಳಿ ರತ್ನಗಳು, 3 ಮುತ್ತುಗಳ ಹುಟ್ಟುಹಬ್ಬ ಇವತ್ತು. ಒಬ್ರು ಅಭಿನಯ ಭಾರ್ಗವ, ಅಭಿಮಾನಿಗಳ ಆರಾಧ್ಯ ದೈವ, ಕನ್ನಡಿಗರ ಸಾಹಸ ಸಿಂಹ. ಮತ್ತೊಬ್ರು ಸ್ಯಾಂಡಲ್ವುಡ್ ನ ಬುದ್ಧಿವಂತ, ಇನ್ನೊಬ್ರು ಚಂದನವನದ ಕರ್ಪೂರದ ಗೊಂಬೆ. ಅಭಿಮಾನಿಗಳ ಹೃದಯದಲ್ಲಿ ಯಾವತ್ತೂ ಮನೆ ಮಾಡಿರುವಂತಹ ಈ 3 ರತ್ನಗಳಿಗೆ ನಮ್ಮ ಮಜಾ ಭಾರತದ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಈ ಒಂದು ಸುಸಂದರ್ಭದಲ್ಲಿ ಸ್ಪೆಷಲ್ ಡೇನಲ್ಲಿ ಸ್ಪೆಷಲ್ ಡೆಡಿಕೇಶನ್ ಯಾವ ಹಾಡನ್ನ ಹಾಡ್ತೀರಾ? ನನಗೆ ಇಬ್ರು ಕ್ಲೋಸು. ವಿಷ್ಣು ಸರ್ ಜೊತೆ ಆಪ್ತ ಮಿತ್ರ ಮಾಡಿದೆ, ಆಪ್ತ ರಕ್ಷಕ ಮಾಡಿದೆ, ಏಕದಂತ ಅನ್ನೋ ಚಿತ್ರ ಮಾಡಿದೆ. 2 ಚಿತ್ರದಲ್ಲಿ ಅವರಲ್ಲಿ ಆಕ್ಚುಲಿ ನಡುವಲ್ಲಿ ನನಗೆ ಗೆಸ್ಟ್ ಅಪಿಯರೆನ್ಸ್ ಕೊಟ್ಟಿದೆ. ಸೊ ಅದಕ್ಕೆ ಆಕ್ಚುಲಿ ಅವರೇ ಸಜೆಸ್ಟ್ ಮಾಡಿ ಅವರೇ ಪ್ರಮೋಟ್ ಮಾಡಿದ್ದು. ಆಮೇಲೆ ಅಫ್ಕೋರ್ಸ್ ನನ್ನ ಸ್ನೇಹಿತ ಉಪೇಂದ್ರ, ನನ್ನನ್ನ ನಿಮ್ಗೆಲ್ಲ ಅಂದ್ರೆ ಕನ್ನಡ ಚಿತ್ರರಂಗ ಪರಿಚಯ ಮಾಡಿದವರೇ. ಸೊ ಎನಿಥಿಂಗ್ ಐ ಕ್ಯಾನ್ ಗೋ ಅಪ್ ಅಂಡ್ ಫಾರ್ ಎನಿಥಿಂಗ್. ಯಾವ್ದು ಹೋಗ್ಲಿ? ನಿಮ್ ವಿಶ್ವ ಸರ್ ಯಾವ್ದು ಬೇಕನ್ನ ಹೇಳ್ಬೋದು. ಜ್ವಾಪಾನ ರಾತ್ರಿ ಆತು. ಇವತ್ತಿಗೆ ಇಲ್ಲಿನ ಎಲ್ಲಾ ಸ್ಕಿಟ್ಗಳು ಮುಗಿತಾರೆ. ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡ್ತಾ ಇದೀವಿ. ಬಟ್ ನಾ ಹೋಗೋದಕ್ಕಿಂತ ಮುಂಚೆ ನಾ ಒಂದು ಮೆಸೇಜ್ ಹೇಳ್ಬಿಟ್ಟೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಬನ್ನಿ ಜಿಮ್ಮಿ ದೇಶಪಾಂಡೆ, ಬನ್ನಿ. ನೋಡಿ, ನಾನು ನಿಮ್ಗೆ 2 ಚಾಯ್ಸ್ ಕೊಡ್ತೀನಿ. ಆ ಚಾಯ್ಸ್ ಅಲ್ಲಿ ಯಾವ್ದು ಬೇಕನ್ನ ಆಯ್ಕೆ ಮಾಡ್ಕೋಬಹುದು. ನೀರಿಗೆ ಕಲ್ಲು ಕರಗಿಸುವ ಶಕ್ತಿ ಇದೆ, ಎಣ್ಣೆಗೆ ಕರಳೇ ಕರಗಿಸುವಂತ ಶಕ್ತಿ ಇದೆ. ಚಾಯ್ಸ್ ಇಸ್ ಯುವರ್ಸ್. ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ. ನೀರು ಕುಡೀರಿ, ಒಳ್ಳೇದು. ಸದ್ಯಕ್ಕೆ ನಾವು ಬಾಯ್, ಗುಡ್ ನೈಟ್.